Hello students, welcome to the class 8th standard, second language English. So, how are you children? I think all of you fine. Okay, thank you. So in this class we are going to study a new poem, that is No Men Are Foreign. What is the name of the poem? No Men Are Foreign. It is written by James Kirkham. So, the name of the poem is No Men Are Foreign. No Men Are Foreign. ಏನು ಅರ್ಥ ಆಗ್ಬೋದು? ಫಾರಿನ್ ಅಂದ್ರೆ ಏನರ್ಥ? ಫಾರಿನ್ ಅಂತ ನಾವು ಯಾರಿಗೆ ಕರಿತೇವೆ? ಫಾರಿನ್ ಅಂದ್ರೆ ನಮ್ಮ ದೇಶದವರನ್ನ ಬಿಟ್ಟು ಬೇರೆ ದೇಶದವರನ್ನ, ಹೌದಾ? ಅದರ್ ಕಂಟ್ರೀಸ್ನವರನ್ನ, ನಾವು ಕಂಟ್ರಿಯವರನ್ನ ನಾವೇನು ಕರಿತೇವೆ? ಫಾರಿನ್ಸ್ ಅಂತ ಕರಿತೇವೆ. ಫಾರಿನ್ಸ್ ಅಂದ್ರೇನು? ವಿದೇಶದವರು. ಸೊ ಹಾಗಾದ್ರೆ ಫಾರಿನ್ ನಮ್ಮನ್ನ ಬಿಟ್ಟು ಉಳಿದವರು ಫಾರಿನ್, ನಾವೆಲ್ಲ ಏನು ಹೋಮ್, ಹೌದಾ? ಸೊ ಅಬ್ರಾಡ್, ಅವರೆಲ್ಲ ಅಬ್ರಾಡ್ ಅವರು, ಅಬ್ರಾಡ್ ನಾವೆಲ್ಲ ಯಾರು ಹೋಮ್. ಹೋಮ್ ಅಂದ್ರೆ ನಾವೆಲ್ಲ ಸ್ವದೇಶಿಯರು. ವಿದೇಶದವರನ್ನ ನಾವು ಅಬ್ರಾಡ್ ಅಥವಾ ಫಾರಿನ್ ಅಂತ ಕರಿತೇವೆ. ಹಾಗಾದ್ರೆ ಇಲ್ಲಿ ಪೊಯಿಟ್ ಏನ್ ಹೇಳಕ್ ಹೋಗ್ತಾ ಇದ್ದಾರೆ ಅಂದ್ರೆ ನೋ ಮೆನ್ ಆರ್ ಫಾರಿನ್. ನೋ ಮೆನ್ ಅಂದ್ರೆ ಏನಲ್ಲ? ಮೆನ್ ಅಂದ್ರೆ ದಟ್ ಇಸ್ ದ ಪ್ಲೂರಲ್ ಫಾರ್ಮ್ ಆಫ್ ಮ್ಯಾನ್, ಹೌದಾ? ಮ್ಯಾನ್ ಸಿಂಗ್ಯುಲರ್, ಪ್ಲೂರಲ್ ಫಾರ್ಮ್ ಆಫ್ ಮೆನ್. ನೋ ಮೆನ್ ಆರ್ ಫಾರಿನರ್ಸ್ ಅಂದ್ರೆ ಯಾರು ಕೂಡ ಅಪರಿಚಿತರಲ್ಲ. ಫಾರಿನ್ ಅಂದ್ರೆ ಇಲ್ಲಿ ಅನ್ನೋನ್ ಪರ್ಸನ್ ಅಂತ, ಅಥವಾ ಯಾರು ಕೂಡ ವಿದೇಶಿಯರಲ್ಲ. ಅವರು ನಮ್ಗೆ ಗೊತ್ತಿರ್ಲಿ ಅಥವಾ ಗೊತ್ತಿಲ್ಲದೆ ಇರ್ಲಿ, ಅವ್ರು ಯಾರು ಕೂಡ ನಮ್ಗೆ ಅಪರಿಚಿತರಲ್ಲ. ಅವ್ರು ಎಲ್ಲರೂ ನಮ್ಗೆ ನಮ್ಮವರೇ, ಅಂದ್ರೆ ನಮ್ಮ ಹೋಮವರೇ, ನಮಗೆ ಸಂಬಂಧಪಟ್ಟವರೇ ಅನ್ನುವಂತ ಒಂದು ವಿಷಯವನ್ನು ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಾ ಇದ್ದಾರೆ. ಯಾರು? ಪೊಯಿಟ್ ಜೇಮ್ಸ್ ಕಿರ್ಕಮ್. ಸೊ ನೋ ಮೆನ್ ಅಂದ್ರೆ ಅರ್ಥ ಆಗುತ್ತೆ ನಿಮಗೆ? ನೋ ಅಂದ್ರೆ ಇಲ್ಲ, ಮೀನ್ಸ್ ಯಾರು ಇಲ್ಲ. ಯಾರಿಲ್ಲ? ಮೆನ್, ದಟ್ ಇಸ್ ದ ಪ್ಲೂರಲ್ ಫಾರ್ಮ್ ಆಫ್ ಮ್ಯಾನ್. ಅಂದ್ರೆ ಯಾರು ಕೂಡ ನಮಗೆ ಅಪರಿಚಿತ ವ್ಯಕ್ತಿಗಳಲ್ಲ. ಅಮೆರಿಕನ್ಸ್ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಚೈನಾ ಇರ್ಬೋದು, ಸೋ ಮೆನಿ ಕಂಟ್ರೀಸ್ ಆರ್ ದೇ. ಆ ಯಾರು ಕೂಡ ನಮಗೆ ಅಪರಿಚಿತರಲ್ಲ. ಹಾಗಾಗಿ ಯಾಕೆ ಯಾರು ಅಪರಿಚಿತರಲ್ಲ ಅಂತ ಯಾವ ಒಂದು ಇಂಟೆನ್ಷನ್ ಇಟ್ಕೊಂಡು ಈ ಪೊಯಿಟ್ ಹೇಳಕ್ ಹೋಗ್ತಾ ಇದ್ದಾರೆ. ಯಾಕೆ ಯಾರು ಅಪರಿಚಿತರಲ್ಲ, ಅಥವಾ ಯಾರು ನಮಗೆ ದೇ ಆರ್ ನಾಟ್ ಅನ್ನೋನ್ ಪರ್ಸನ್, ವೈ ಹಿ ವಾಸ್ ಟೋಲ್ಡ್ ಲೈಕ್ ದಟ್, ಯಾಕೆ ಹೇಳ್ಬೋದು ಅನ್ನೋಂಥದ್ದು ನಾವು ಈ ಒಂದು ಪೊಯಿಮ್ ಅಲ್ಲಿ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಬಿಫೋರ್ ಗೋಯಿಂಗ್ ಟು ದ ಪೊಯಿಮ್, ಪ್ಲೀಸ್ ಸ್ಟೂಡೆಂಟ್ಸ್ ಓಪನ್ ಯುವರ್ ಟೆಕ್ಸ್ಟ್ ಬುಕ್ ಅಂಡ್ ನೋಟ್ಸ್, ಟೇಕ್ ಅ ಪೆನ್ ಅಂಡ್ ಅ ಪೆನ್ಸಿಲ್. ತಗೊಂಡ್ರಾ? ಸೊ ಪ್ಲೀಸ್ ಓಪನ್ ಯುವರ್ ಟೆಕ್ಸ್ಟ್ ಬುಕ್. ಓಪನ್ ಮಾಡಿದ್ರಲ್ವಾ? ಯಾಕಂದ್ರೆ ಟೆಕ್ಸ್ಟ್ ಬುಕ್ ಇಲ್ದಂಗೆ ನಾವೇನ್ ಮಾಡಕ್ ಆಗಲ್ಲ. ಬಿಕಾಸ್ ನಿಮ್ಮ ಕೈಯಲ್ಲಿ ಏನಿರ್ಬೇಕು? ಟೆಕ್ಸ್ಟ್ ಬುಕ್ ಇರ್ಲೇಬೇಕು. ಹ್ಯಾವ್ ಯು ಓಪನ್ ಯುವರ್ ಟೆಕ್ಸ್ಟ್ ಬುಕ್? ಎಸ್. ಬಿಫೋರ್ ಗೋಯಿಂಗ್ ಟು ದ ಪಾಯಿಂಟ್, ನಿಮ್ಗೆ ಒಂದು ಚಿತ್ರ ಕಾಣಿಸ್ತದೆ. ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 57 ಓಪನ್ ಮಾಡಿಲ್ಲ? ಆ 57 ಓಪನ್ ಮಾಡಿದ ತಕ್ಷಣ ನಿಮ್ಗೊಂದು ಚಿತ್ರ ಕಾಣಿಸ್ತಾ ಇದೆ. ಈ ಚಿತ್ರ, ಹೌದಾ? ನೋಡಲಿ, ನೋ ಮೆನ್ ಆರ್ ಫಾರಿನ್ ಕೆಳಗಡೆ ನೇಮ್ ಆಫ್ ದಿ ಪೊಯಿಟ್ ಜೇಮ್ಸ್ ಕಿರ್ಕಮ್ ಇದೆ, ಅಂಡ್ ಅದ್ರ ಕೆಳಗಡೆ ಒಂದು ಚಿತ್ರ ಇದೆ. ಕಾಣಿಸ್ತಿದೆ ಈ ಚಿತ್ರ ನಿಮ್ಗೆ? ನೋಡಿ, ಆ ಚಿತ್ರ ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಅಲ್ಲ, ಈ ಕಡೆ ಕೊಟ್ಟಿದ್ದಾರೆ ನೋಡಿ, IRA ಅಂತ ಕೊಟ್ಟಿದ್ದಾರೆ. IRA ಅಂತ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ದಟ್ ಈಸ್ ಇಂಟ್ರೊಡಕ್ಟರಿ ರೀಡಿಂಗ್ ಆಕ್ಟಿವಿಟಿ, ಮೀನ್ಸ್ ಪಿಕ್ಚರ್ ರೀಡಿಂಗ್ ಅಂತ. ಪಿಕ್ಚರ್ ನೋಡ್ತಾ ಇದ್ದೀನಿ, ಒಳಗೆ ಚಿತ್ರ ಕೊಟ್ಟಿದ್ದಾರೆ, ಹೌದಾ? ಫಿಗರ್ ಇದೆ. ಹಾಗಾದ್ರೆ ಆ ಫಿಗರ್ ನ ನೋಡಿ ಆದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ? ಓಪನ್ ಮಾಡಿ ನೋಡ್ತಾ ಇದ್ದಿದ್ದಾನೆ, ಅಬ್ಸರ್ವ್ ಮಾಡ್ತಿದ್ರ ಚಿತ್ರವನ್ನ? ಹಾಗಾದ್ರೆ ನೋಡಿ. ಸೊ ಲುಕ್ ಅಟ್ ದ ಫೋಟೋಗ್ರಾಫ್. ಡು ಯು ಥಿಂಕ್ ಇಟ್ ಈಸ್ ಅ ಸೀನ್ ಫ್ರಮ್ ಅ ರಿಯಲ್ ವಾರ್, or is it just a picture to teach us something? So discuss and then read the poem. ನೋಡಿ, ಯಾಕೆ ಈ ಪೊಯಿಟ್ ನೋ ಮೆನ್ ಆರ್ ಫಾರಿನ್ ಅಂತ ಹೇಳ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಗಬೇಕಾದ್ರೆ ವಾಟ್ ವಾಸ್ ಹಿಸ್ ಮೇನ್ ಇಂಟೆನ್ಷನ್, ಏನೋ ಉದ್ದೇಶವನ್ನ ಇಟ್ಕೊಂಡು ಇಲ್ಲಿ ಪೊಯಿಟ್ ಅನ್ನ ಹೇಳ್ತಾ ಹೋಗ್ತಾ ಇದ್ದಾರೆ ಅನ್ನೋದನ್ನ ನಾವು ಕಲಿಬೇಕಂದ್ರೆ ಅಲ್ಲೊಂದು ಫೋಟೋಗ್ರಾಫ್ ಕೊಟ್ಟಿದ್ದಾರೆ, ಚಿತ್ರ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಾ ಚಿತ್ರನ? ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಕಾಣಿಸ್ತಾ ಇದೆ ನಿಮ್ಗೆ? ಚಿತ್ರಗಳನ್ನ ಅಬ್ಸರ್ವ್ ಮಾಡೋದು ಅಥವಾ ಪಿಕ್ಚರ್ ರೀಡಿಂಗ್ ಅನ್ನೋದು ಗೊತ್ತಲ್ವಾ? ಸೊ ಪಿಕ್ಚರ್ ರೀಡಿಂಗ್ ಅಂದ್ರೆ ನಾವು ಚಿತ್ರವನ್ನ ನೋಡಿ ಅಲ್ಲಿ ಏನಿದೆ ಅಂತ ನಾವು ಓದ್ತಾ ಹೋಗ್ಬೇಕು, ಓದಿದ್ದನ್ನ ಬರೀತಾ ಹೋಗ್ಬೇಕು. ಸೊ ದಟ್ ಈಸ್ ಕಾಲ್ಡ್ ಪಿಕ್ಚರ್ ರೀಡಿಂಗ್. ಹಾಗಾದ್ರೆ ಇಲ್ಲಿ ಚಿತ್ರ ಕಾಣಿಸ್ತಾ ಇದೆ ನಿಮ್ಗೆ, ಅಬ್ಸರ್ವ್ ಮಾಡಿದ್ರೆಲ್ಲ ಕಾಣಿಸ್ತಾ ಇದೆ. ನೋಡಿ, ಲುಕ್ ಅಟ್ ದ ಫೋಟೋಗ್ರಾಫ್. ಅದೊಂದು ಚಿತ್ರ ಅಥವಾ ಒಂದು ಫೋಟೋ ಕೊಟ್ಟಿದ್ದಾರೆ. ಡು ಯು ಥಿಂಕ್ ಇಟ್ ಈಸ್ ಅ ಸೀನ್ ಫ್ರಮ್ ಅ ರಿಯಲ್ ವಾರ್? ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ನೋಡಿದ್ರೆ ಅದು ವಾರ್ ಚಿತ್ರ.
ವಾರ್ ಅಂದ್ರೇನು? ಯುದ್ಧ, ಹೌದಾ? ಸೊ ಹಾಗಾದ್ರೆ ವಾರ್ ಚಿತ್ರ ಅಲ್ಲಿ ಕೊಟ್ಟಿದ್ದಾರೆ. ವಾರ್ ಚಿತ್ರ ಐ ಎಮ್ ಎ ಮ್ಯಾನ್ ಅನ್ನುವಂಥದ್ದನ್ನ ಒಂದ್ ಲೈನಲ್ಲಿ ಇರುವಂತಹ ಇವರು ಮೆನ್ಗಳು ಒಂದ್ ಲೈನಲ್ಲಿ ಏನಿದ್ದಾರೆ ಐ ಎಮ್ ಎ ಮ್ಯಾನ್ ಅಂತ ಒಂದು ಟೈಟಲ್ ಅನ್ನ ಹಾಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದು ಸೈಡ್ ಅಲ್ಲಿ ಸೋಲ್ಜರ್ಸ್ ಅಥವಾ ಯಾರೋ ಗನ್ ಅನ್ನು ಹಿಡ್ಕೊಂಡು ನಿಂತಿದ್ದಾರೆ, ಹೌದಾ? ಕಾಣಿಸ್ತಿದಾಗ ಅದೊಂದು ಯುದ್ಧದ ವಾತಾವರಣ. ಯುದ್ಧ ಅಂದ ತಕ್ಷಣ ನಮಗೆ ಗನ್ನು, ಸೋಲ್ಜರ್ಸ್ ಅಥವಾ ವೆಪನ್ಸ್ಗಳು, ಆರ್ಮ್ಸ್ಗಳು ಇವು ನೆನಪಾಗುತ್ತಲ್ವಾ? ಹಾಗಾದ್ರೆ ಅಲ್ಲಿರುವಂತ ಫೋಟೋಗ್ರಾಫ್ ಅನ್ನ ನೋಡಿದ್ರೆ ನಿಮಗೆ ಇಸ್ ಇಟ್ ಎ ರಿಯಲ್ ವಾರ್ ಫೀಲ್ ಆಗುತ್ತಾ? ಇದು ನಿಜವಾಗಿ ಯುದ್ಧ ಇರಬಹುದಾ? ಅಲ್ಲ ಅಲ್ವಾ? ಇಲ್ಲಿ ನೋಡಿದ್ರೆ, ಈ ಚಿತ್ರ ನೋಡಿದ್ರೆ ಇದು ರಿಯಲ್ ವಾರ್ ನ ಫೋಟೋ ಅಲ್ಲ, ಇದು ಒಂದು ಮಾಡೆಲ್ ಆಗಿರುವಂತ ಒಂದು ಫೋಟೋ ಅಂತ ಅನ್ಸುತ್ತೆ. ಅಂದ್ರೆ ಯುದ್ಧ ನಡೆಯೋದನ್ನ ನೀವು ಡೈರೆಕ್ಟ್ ಆಗಿ ನೋಡದೇ ಇದ್ರು ಕೂಡ ಫಿಲಂಗಳಲ್ಲಿ ಅಥವಾ ಯಾವ್ದಾದ್ರು ಮೂವೀಸ್ ಗಳಲ್ಲಿ, ಸೀರಿಯಲ್ ಗಳಲ್ಲಿ ಅಲ್ಲಿ ನೋಡಿರ್ತೀರ, ಹೌದೇ? ಯುದ್ಧ ಹೇಗೆ ನಡೆಯುತ್ತೆ ಅಂತ. ಯುದ್ಧ ಅಂದ್ರೆ ಸೊ ಅದೇನು ಎಕ್ಸೈಟೆಡ್ ಆಗುವಂಥದ್ದು. ಯುದ್ಧ ಅಂದ್ರೆ ಒಂದು ಭಯವನ್ನ ಉಂಟು ಮಾಡುವಂಥದ್ದು. ಯುದ್ಧ ಅಂದ್ರೆ ನಮ್ಗೆ ಒಂದು ರೀತಿಯ ಭಯ, ಭೀತಿ, ಆತಂಕ ಮೂಡಿಸುವಂತ ಒಂದು ವರ್ಡ್ ಅದು. ಹಾಗಾಗಿ ಅಂತ ಯುದ್ಧಗಳನ್ನ ನೀವು ರಿಯಲ್ ಆಗಿ ನೋಡದೇ ಇದ್ರು ಕೂಡ ಚಿತ್ರಗಳಲ್ಲಿ, ಫಿಲಂಗಳಲ್ಲಿ, ಮೂವೀಸ್ಗಳಲ್ಲಿ ಅಥವಾ ಹಿಂದಿನ ಘಟನೆಗಳನ್ನ ಓದ್ಬೇಕಾದ್ರೆ ನೀವು ನೋಡಿರ್ತೀರಾ ಅಂತ ಅನ್ಸುತ್ತೆ ಅಥವಾ ಕೇಳಿರಬಹುದು, ಹೌದಲ್ವಾ? ಹಾಗಾದ್ರೆ ಇಲ್ಲಿರುವಂತಹ ಚಿತ್ರ ಡು ಯು ಥಿಂಕ್ ಇಸ್ ಇಟ್ ಅ ಸೀನ್ ಫ್ರಮ್ ಎ ರಿಯಲ್ ವಾರ್? ಹಾಗಾದ್ರೆ ಈ ಒಂದು ಫೋಟೋವನ್ನ ನೋಡಿದಾಗ ಇದು ನಿಜವಾದ ಯುದ್ಧದ ಸೀನ್ ಅಂತ ಅನ್ಸುತ್ತಾ, ದೃಶ್ಯ ಅಂತ ಅನ್ಸುತ್ತಾ? ಇಲ್ಲ, ಅನ್ಸಲ್ಲಲ್ವಾ? ಬಿಕಾಸ್ ಅವರೆಲ್ಲ ಒಂದು ಲೈನ್ ಅಲ್ಲಿ ಐ ಆಮ್ ಎ ಮ್ಯಾನ್ ಅಂತ ಹಾಕೊಂಡು ಹೋಗ್ತಾ ಇರುವಂತಹ ಟೈಟಲ್ ನ ಹಾಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ, ಮತ್ತೆ ಈ ಕಡೆ ಲೈನ್ ಅಲ್ಲಿ ಅವರು ಗನ್ನನ್ನ ಇಟ್ಕೊಂಡು ಅವರಿಗೆ ನಿಂತಿರುವಂತಹ ಸ್ಟೈಲ್ ಅನ್ನ ನೋಡಿದ್ರೆ ಅದೊಂದು ದಟ್ ಇಸ್ ನಾಟ್ ಅ ರಿಯಲ್ ಸೀನ್ ಆಫ್ ವಾರ್. ಒಂದು ವಾರದ ನಿಜವಾದ ಯುದ್ಧದ ದೃಶ್ಯ ಅಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ, ಹೌದಲ್ವಾ? ಗೊತ್ತಾಗುತ್ತೆ ಇಲ್ಲ ನಿಮ್ಗೆ? ಎಸ್. ದೆನ್ ಆರ್ ಇಸ್ ಇಟ್ ಜಸ್ಟ್ ಅ ಪಿಕ್ಚರ್ ಟು ಟೀಚ್ ಅಸ್ ಸಮಥಿಂಗ್? ಹಾಗಾದ್ರೆ ಏನಿದು? ನಮ್ಗೆ ಏನಾದ್ರೂ ಒಂದು ರೀತಿಯಾದಂತಹ ಒಂದು ಸಂದೇಶವನ್ನ ಅಥವಾ ಟೀಚಿಂಗ್ ಅನ್ನ ಕೊಡ್ತಾ ಇರುವಂತ, ಅದನ್ನ ಇಮಿಟೇಟ್ ಮಾಡ್ತಾ ಇರುವಂತ ಒಂದು ಚಿತ್ರ ಇರಬಹುದಾ? ಇದ್ರು ಇರಬಹುದಲ್ವಾ? ನೋಡಿ, ಆರ್ ಇಸ್ ಇಟ್ ಜಸ್ಟ್ ಪಿಕ್ಚರ್ ಟು ಟೀಚ್ ಅಸ್ ಸಮಥಿಂಗ್? ನೋಡ, ಆ ಯುದ್ಧದ ಬಗ್ಗೆ ಒಂದು ರೀತಿಯಾದಂತಹ ಒಂದು ಏನೋ ರೀತಿಯಾದಂತಹ ಒಂದು ಸಂದೇಶವನ್ನ ಕೊಡ್ತಾ ಇರುವಂತ ಚಿತ್ರ ಇರಬಹುದಾ? ಡಿಸ್ಕಸ್ ಅಂಡ್ ರೀಡ್ ದ ಪೋಯಿಮ್. ಸೊ ಆ ಚಿತ್ರ ನೋಡಿದಾಗ ಅದೊಂದು ನಮ್ಗೆ ಅನ್ಸುತ್ತೆ. ದೆನ್ ಲಾಸ್ಟ್ಲಿ ವಿ ಹ್ಯಾವ್ ಟು ಕನ್ಕ್ಲೂಡ್ ದಟ್ ಈಸ್ ನಾಟ್ ಅ ಸೀನ್ ಆಫ್ ಅ ರಿಯಲ್ ವಾರ್, ಹೌದಲ್ವಾ? ಅದು ಒಂದು ರಿಯಲ್ ವಾರ್ ನ ಚಿತ್ರ ಅಲ್ಲ. ದಟ್ಸ್ ಓನ್ಲಿ ಇಮಿಟೇಟ್ ಆಫ್ ದಿ ವಾರ್ ಆರ್ ದಟ್ ಗಿವ್ಸ್ ದ ಮೆಸೇಜ್ ಆಫ್ ದಿ ವಾರ್. ಆ ಒಂದು ವಾರ್ ಬಗ್ಗೆ ಒಂದು ರೀತಿಯಾದಂತಹ ಸಂದೇಶವನ್ನ ಕೊಡುವಂತಹ ಚಿತ್ರ ಇರಬಹುದು ಅಂತ ಅನ್ಸುತ್ತಲ್ವಾ? ಅನ್ಸುತ್ತೆ ತಾನೆ? ನೋಡಿ, ಹಾಗಾದ್ರೆ ಇದೊಂದು ಯುದ್ಧ ಅಂತೂ ಅಲ್ಲ. ಯುದ್ಧದ ಒಂದು ಇಮಿಟೇಟ್ ಅಥವಾ ಯುದ್ಧದ ಒಂದು ಚಿತ್ರವನ್ನು ತೋರಿಸುವಂತಹ ಒಂದು ದೃಶ್ಯ ಅಥವಾ ಒಂದು ಸೀನ್ ಅಂತ ನಾವು ಅನ್ಕೋಬಹುದು. ದೆನ್ ನೋಡಿ, ಹಾಗಾದ್ರೆ ಯುದ್ಧ ಅಂದ ತಕ್ಷಣ ಏನ್ ಅನ್ಸುತ್ತೆ? ಭಯ ಅನ್ಸುತ್ತಲ್ವಾ? ಭಯ ಅನ್ಸುತ್ತೆ, ನೋವು ಅನ್ಸುತ್ತೆ, ಸಾವು ನೋವುಗಳಾಗುತ್ತೆ. ಬಿಕಾಸ್ ಯುದ್ಧದಲ್ಲಿ ಬರೀ ಪಾರ್ಟಿಸಿಪೇಟ್ ಮಾಡಿದವರಷ್ಟಿಗೆ ನೋವಾಗಲ್ಲ, ಅದರಲ್ಲಿ ಇದ್ದಂತ ಇನ್ನೋಸೆನ್ಸ್ ಜನಗಳು, ಅವರ ಪ್ರಾಪರ್ಟೀಸ್, ಆಮೇಲೆ ಅವರ ಲೈಫು, ಈಗೆಲ್ಲ ಅನೇಕ ತೊಂದರೆಗಳಾಗ್ತಾನೆ. ಯುದ್ಧ ಅಂದ್ರೆ ಲಾಭ ಆಗೋದಂತೂ ಖಂಡಿತ ಅಲ್ಲ. ಲಾಭ ಯಾರಿಗಾಗುತ್ತೋ ಬಿಡುತ್ತೋ, ಆದ್ರೆ ನಷ್ಟ ಆಗೋದಂತೂ ಗ್ಯಾರಂಟಿ, ಹೌದಲ್ವಾ? ಯುದ್ಧದಿಂದ ನಷ್ಟನೇ ಜಾಸ್ತಿ, ಲಾಭ ಆಗಲ್ಲ ಅನ್ನುವಂತ ಉದ್ದೇಶವನ್ನ ಇಟ್ಕೊಂಡೆ ಕವಿ ಜೇಮ್ಸ್ ಕಿರ್ಕಪ್ ಅವರು ಪೋಯಮ್ ಅನ್ನ ಬರೆದಿರಬಹುದೇನೋ. ಸೊ ನೋಡೋಣ. ದೆನ್ ಲೆಟ್ಸ್ ನೋ ಅಬೌಟ್ ದಿ ಪೋಯೆಟ್. ಹಾಗಾದ್ರೆ ಪೋಯೆಟ್ ಯಾರು? ಹೂ ಇಸ್ ದ ಪೋಯೆಟ್? ದ ಪೋಯೆಟ್ ಇಸ್ ಜೇಮ್ಸ್ ಕಿರ್ಕಪ್. ಸೊ ಅವ್ರ ಬಗ್ಗೆ ನೋಡೋಣ. ಅಲ್ಲಿ ನೀವು ಜೇಮ್ಸ್ ಕಿರ್ಕಪ್ ಅವ್ರ ಚಿತ್ರ ನೋಡ್ತಾ ಇದ್ದೀರಾ, ಕಾಣಿಸ್ತಿದೆ ಅಲ್ವಾ? ಜೇಮ್ಸ್ ಕಿರ್ಕಪ್ ಅವ್ರ ಚಿತ್ರ ಟೆಕ್ಸ್ಟ್ ಬುಕ್ ಓಪನ್ ಮಾಡಿದಿರೋ ಅಥವಾ ಮುಚ್ಚಿಟ್ಬಿಟ್ರೋ? ಇಲ್ಲ, ಓಪನ್ ಮಾಡಿದ್ದೀರಾ? ಹಾಗಾದ್ರೆ ಅಲ್ಲಿ ಕಾಣಿಸ್ತಾ ಇದೆಯಾ ನಿಮ್ಗೆ? ಜೇಮ್ಸ್ ಕಿರ್ಕಪ್ ಅವ್ರ ಚಿತ್ರ ಕಾಣಿಸ್ತಾ ಇದೆ ನೋಡಿ. ಜೇಮ್ಸ್ ಕಿರ್ಕಪ್ 23rd April 1980, 10th May 2019 was a prolific English poet, translator and a travel writer. He wrote over 30 books including autobiographies, novels and plays. He started writing simple verses and rhymes from the age of 6. Marcellin Boy 2008, a poem, and a play Strindberg, a play on his contributions. He was honored
ಬೈ ಮೆನಿ ಕಂಟ್ರೀಸ್. ನೋಡಿ ಯಾರ ಬಗ್ಗೆ ನಾವು ಓದ್ತಾ ಇದ್ದೇವೆ ಹಾಗಾದ್ರೆ? ಜೇಮ್ಸ್ ಕಿರ್ಕಪ್ ಅವರು. ಜೇಮ್ಸ್ ಕಿರ್ಕಪ್ ಅವರು ಈ ಪೋಯಮ್ ಅನ್ನ ನೋ ಮೆನ್ ಆಫ್ ಫಾರೆನ್ ಅನ್ನುವಂತ ಪೋಯಮ್ ಅನ್ನ ಬರೆದಿದ್ದಾರೆ. ಹಾಗಾದ್ರೆ ಈ ಪೋಯಮ್ ಅಲ್ಲಿ ಅವರು ಏನನ್ನ ಬರೆದಿದ್ದಾರೆ ಅಥವಾ ಏನ್ ಡಿಸ್ಕ್ರೈಬ್ ಮಾಡಿದ್ದಾರೆ ಅಂತ ನೋಡೋಕ್ಕಿಂತ ಮುಂಚೆ ನಾವು ಪೋಯಟ್ ಬಗ್ಗೆ ತಿಳ್ಕೊಳ್ಳೋಣ. ಪೋಯಟ್ ಜೇಮ್ಸ್ ಕಿರ್ಕಪ್ ಅವರು ಇಲ್ಲಿ ಏಪ್ರಿಲ್ 23rd ಇಂದ ಫ್ರಮ್ 1918 to 10th May 2009. So his period was, ಯಾವ ಅವಧಿಯಲ್ಲಿ ಇವರು ಬದುಕಿದ್ರ ಪ್ರವಾಸ ಮಾಡ್ತಾ ಇದ್ರು, ಜೀವನ ಮಾಡಿದ್ರೆ ಏಪ್ರಿಲ್ 23rd ಇಂದ 1998 ಅಲ್ಲಿ, ಮತ್ತೆ ಎಲ್ಲಿವರೆಗೂ ಇದ್ರು? 10th May 2009 ತನಕ ಇವರ ಒಂದು ಪೀರಿಯಡ್ ಆಫ್ ಟೈಮ್. ಇವರು ಕಾಲಾವಧಿ ಅಂತ ಹೇಳ್ತೇವಲ್ಲ, ಅವರ ಕಾಲಾವಧಿ ಏಪ್ರಿಲ್ 23rd 1918 to 10th May 2009. So he was a prolific English poet. ಹಾಗಾದ್ರೆ ಏನೇನಾಗಿದ್ರು ಇವರು? ಇಂಗ್ಲಿಷ್ poet, translator, and a travel writer. ಟ್ರಾನ್ಸ್ಲೇಟರ್ and a travel writer. ಬರೀತಾ ಇದ್ದೀರಾ? ನೋಟ್ಬುಕ್ ಓಪನ್ ಮಾಡಿ, ನೋಟ್ಸ್ ಅಲ್ಲಿ ನೇಮ್ ಆಫ್ ದಿ ಪೋಯಟ್ ಬರೆದು ಅಂಡ್ ಡೇಟ್ ಹಾಕಿ ಅವ್ರ ಪೋಯಟ್ ನೇಮ್ ಅನ್ನ ಬರೆದು ನೀವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಬರೀತಾ ಹೋಗ್ಬೇಕು. ಬರೀತಾ ಇದ್ದೀರಲ್ವಾ? ನೋಡೋದಿಲ್ಲ ಅಂತ ಸುಮ್ಮನೆ ಕುತ್ಕೊಳ್ಳೋದಿಲ್ಲ, ಬರೀತಾ ಇರ್ತಾನೆ. ನೋಡಿ, ಹಾಗಾದ್ರೆ ಇವರು ಏಪ್ರಿಲ್ 23rd ಇಂದ 10th May 2009 ತನಕ ಇವರು ಇದ್ರು. ನೆಕ್ಸ್ಟ್ ಇವ್ರು ಏನಾಗಿದ್ರು? ಪ್ರಾಲಿಫಿಕ್ ಇಂಗ್ಲಿಷ್ ಪೋಯಟ್ ಹೌದು. ಟ್ರಾನ್ಸ್ಲೇಟ್ ಅಂದ್ರೆ ಬೇರೆ ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ಭಾಷಾಂತರಗೊಳಿಸೋದಕ್ಕೆ ನಾವೇನಂತ ಕರಿತೇವೆ ಅಂದ್ರೆ ಟ್ರಾನ್ಸ್ಲೇಟ್ ಅಂತ ಕರಿತೇವೆ. ಅಂದ್ರೆ ಟ್ರಾವೆಲ್ ರೈಟರ್ ಅಂದ್ರೆ ಈ ಜರ್ನಿಯನ್ನ ಕುರಿತಾಗಿ ಪ್ರವಾಸ ಕಥನಗಳನ್ನ ಬರೀತಾರಲ್ಲ, ಪ್ರವಾಸ ಕಥನಗಳನ್ನ ಬರೆಯೋರಿಗೆ ನಾವೇನಂತ ಕರಿತೇವೆ ಅಂದ್ರೆ ಟ್ರಾವೆಲ್ ರೈಟರ್ ಅಂತ ಕರಿತೇವೆ. ಇಂಗ್ಲಿಷ್ ಪೋಯಟ್ ಹೌದು. ಅಂಡ್ ಟ್ರಾನ್ಸ್ಲೇಟರ್ ಭಾಷಾಂತರಗೊಳಿಸೋದು, ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ಅನುವಾದ ಮಾಡುವಂಥದ್ದು. ಟ್ರಾನ್ಸ್ಲೇಟರ್ ಅಂದ್ರೆ ಅನುವಾದ ಮಾಡುವಂಥದ್ದು. ಅಂಡ್ ಟ್ರಾವೆಲ್ ರೈಟರ್ ಅಂದ್ರೆ ಪ್ರವಾಸದ ಕಥನಗಳನ್ನ ಅಥವಾ ಪ್ರವಾಸದ ಜರ್ನಿ ಬಗ್ಗೆ ಕುರಿತು ಬರೆಯುವಂತಹ ಕವಿಗಳು ಕೂಡ ಹೌದು. ಸೊ ಈ ವಾಸ್ ಅ ಇಂಗ್ಲಿಷ್ ಪೋಯಟ್, ಟ್ರಾನ್ಸ್ಲೇಟರ್ ಅಂಡ್ ಅ ಟ್ರಾವೆಲ್ ರೈಟರ್. ಯಾರು? ಎಸ್, ಜೇಮ್ಸ್ ಕಿರ್ಕಪ್. He was a prolific English poet, translator and a travel writer. He wrote over 30 books. ನೋಡಿ ಎಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ? He wrote over 30 books. 30ಕ್ಕೂ ಹೆಚ್ಚು ಕೃತಿಗಳನ್ನು ಇವರು ಬರೆದಿದ್ದಾರೆ. He wrote over 30 books including, ಹಾಗಾದ್ರೆ ಇದರಲ್ಲಿ ಏನೇನು ಸೇರ್ಕೊಂಡಿದೆ? ಆಟೋಬಯೋಗ್ರಫೀಸ್, ನಾವೆಲ್ಸ್ ಅಂಡ್ ಪ್ಲೇಸ್. ಏನೇನನ್ನ ಬರೆದಿದ್ದಾರೆ ಇದರಲ್ಲಿ? ಈ 30 books ಗಳಲ್ಲಿ ಆಟೋಬಯೋಗ್ರಫೀಸ್, ನಾವೆಲ್ಸ್ ಅಂಡ್ ಪ್ಲೇಸ್. 30ಕ್ಕೂ ಹೆಚ್ಚು ಕೃತಿಗಳನ್ನ ಇವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಆ 30ಕ್ಕೂ ಹೆಚ್ಚು ಕಾಂಟ್ರಿಬ್ಯೂಟ್ಸ್ ಗಳಲ್ಲಿ ಯಾವ ಯಾವ ಪ್ರಕಾರದ ಲಿಟರೇಚರ್ ಅವ್ರು ಬರೆದಿದ್ದಾರೆ ಅಂದ್ರೆ ಆಟೋಬಯೋಗ್ರಫೀಸ್ ಅಂದ್ರೆ ಆತ್ಮಚರಿತ್ರೆಗಳನ್ನ ಬರೆದಿದ್ದಾರೆ. ನಾವೆಲ್ಸ್ ಕಾದಂಬರಿಗಳು ಮತ್ತು ಪ್ಲೇಸ್ ನಾಟಕಗಳನ್ನು ಕೂಡ ಕುರಿತಾಗಿ ತಮ್ಮ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. So he wrote over 30 books including autobiographies, novels and plays. He started writing simple verses and rhymes from the age of 6. ನೋಡಿ, ಯಾರಾದ್ರೂ ಒಬ್ಬ ಕವಿ ಆಗ್ಬೇಕು ಅಥವಾ ಆರ್ಟಿಸ್ಟ್ ಆಗ್ಬೇಕು ಅಥವಾ ಏನೇ ಒಂದು ಅಚೀವ್ ಮಾಡಿರ್ಬೇಕು ಅನ್ನೋದಾದ್ರೆ ಅದು ನಿನ್ನೆ ಅಥವಾ ಮೊನ್ನೆ ಇರುವಂತ ಆಸೆ ಅಲ್ಲ. ಸೊ ದಟ್ ಈಸ್ ಬೈ ಬರ್ತ್ ಆರ್ ಸ್ಟಿಲ್ ಅವರ್ ಚೈಲ್ಡ್ಹುಡ್ ಡೇಸ್ ಇಂದಾನೆ ನಾವು ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ, ಚೈಲ್ಡ್ಹುಡ್ ಡೇಸ್ ಇಂದ ನಮ್ಮ ಆಸೆ ಕನಸುಗಳದಾಗಿದ್ರೆ ನಾವು ಮುಂದೆ ಏನಾಗಬೇಕು ಅನ್ಕೊಂಡಿರ್ತೇವೋ ಅದನ್ನ ಸಾಧನೆ ಮಾಡ್ತೇವೆ. ಹಾಗೇನೆ ಜೇಮ್ಸ್ ಕಿರ್ಕಪ್ ಅವರು ಅಟ್ ದ ಏಜ್ ಆಫ್ 6 ತಮ್ಮ 6ನೇ ವಯಸ್ಸಿನಲ್ಲಿ ಅನೇಕ ಕವನಗಳನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ನೋಡಿ, ಯಾಕೆ ಎಲ್ಲರೂ ಕವಿಗಳಾಗಿಲ್ಲ? ಹಾಗಾದ್ರೆ ಯಾಕೆ ಎಲ್ಲರೂ ನಾಟಕಕಾರರಾಗಿಲ್ಲ? ಎಲ್ಲರಿಗೂ ಆ ಕಲೆಗಳಿರಲ್ಲ, ಹೌದಾ? ಹಾಗಾದ್ರೆ ಜೇಮ್ಸ್ ಕಿರ್ಕಪ್ ಅವರಿಗೆ ತಮ್ಮ 6ನೇ ವಯಸ್ಸಿನಿಂದಲೇ ಅವರು ಏನ್ ಮಾಡಿದ್ರು? He started
ರೈಟಿಂಗ್ ಸಿಂಪಲ್ ವರ್ಸಸ್. ನೋಡಿ, ಫಸ್ಟ್ 6ನೇ ವರ್ಷದಲ್ಲಿದೆ ಕೆಲವೊಂದು ವರ್ಸಸ್ ಅಂದ್ರೆ ಲೈನ್ಸ್, ಪೋಯಂನ ಕೆಲವೊಂದು ಲೈನ್ಸ್ ಗಳನ್ನ ಬರೆಯೋದಕ್ಕೆ ನಮ್ಮ 6ನೇ ವಯಸ್ಸಿನಲ್ಲಿ ಅವರು ಪ್ರಾರಂಭ ಮಾಡಿದ್ರು. ಮತ್ತು ರೈಮ್ಸ್ ಗಳನ್ನು ಕೂಡ, ರೈಮ್ಸ್ ಅಂದ್ರೆ ಆ ವರ್ಡ್ಸ್ ಗಳನ್ನ ಒಂದಕ್ಕೊಂದು ಪ್ರಾಸಪದಗಳಂತ ಹೇಳ್ತೇವಲ್ಲ, ಅವ್ನು ಜೋಡಿಸಿ ಬರೆಯುವಂಥದ್ದು. ಆ ರೀತಿಯಾದಂತಹ ರೈಮ್ಸ್ ಗಳನ್ನ, ಫಾರ್ ಎಕ್ಸಾಂಪಲ್ ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್, ನಾವು ಹೇಗೆ ಅದು ರೈಮ್ಸ್ ಗಳು ಹೊಂದಿಕೆ ಆಗುತ್ತಲ್ಲ, ಆ ರೀತಿಯಾದಂತಹ ಪ್ರಾಸಪದಗಳನ್ನ ಹೊಂದಿಕೆ ಆಗುವ ಹಾಗೆ ಅನೇಕ ಸರಳವಾದಂತಹ ಸಿಂಪಲ್ ಆಗಿರುವಂತಹ ಕವನಗಳನ್ನ ಅಥವಾ ಕವಿತೆಗಳನ್ನ ಯಾವಾಗ ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ರು? ಅಟ್ ದ ಏಜ್ ಆಫ್ 6, 6ನೇ ವಯಸ್ಸಿನಿಂದಲೇ ಅವರು ಪ್ರಾರಂಭ ಮಾಡಿದ್ರು. ಹಾಗಾದ್ರೆ ಅವರು ಬರೆದಿರುವಂತಹ ಕೆಲವು ಕೃತಿಗಳಲ್ಲಿ ಮಾರ್ಸೆಲಿಯನ್ ಬಾಯ್ ಅಂಡ್ ಪ್ಲೇ ಸ್ಟ್ರಿಂಗ್ಬರ್ಗ್ ಅಂಡ್ ಎ ಪ್ಲೇ, ಎರಡು ಯಾವ್ಯಾವಂದ್ರೆ ಮಾರ್ಸೆಲಿಯನ್ ಬಾಯ್ ಅಂಡ್ ಪ್ಲೇ ಸ್ಟ್ರಿಂಗ್ಬರ್ಗ್. ಸೊ ಇವರು ಬರೆದಂತಹ ಕೆಲವು ಕೃತಿಗಳಲ್ಲಿ ಮಾರ್ಸೆಲಿಯನ್ ಬಾಯ್ ಮತ್ತು ಪ್ಲೇ ಸ್ಟ್ರಿಂಗ್ಬರ್ಗ್ ಅನ್ನುವಂತಹ ಈ 2 ಇಂಪಾರ್ಟೆಂಟ್ ಪ್ಲೇಗಳು, ನಾಟಕಗಳು, ಒಂದು ಪೋಯಮು, ಮಾರ್ಸೆಲಿಯನ್ ಬಾಯ್ ಅನ್ನುವಂಥದ್ದು ಪೋಯಮು ಅಂಡ್ ಪ್ಲೇ ಸ್ಟ್ರಿಂಗ್ಬರ್ಗ್ ಅನ್ನೋದು ನಾಟಕ. ಇವೆರಡೂ ಕೂಡ ಅವರು ಇಂಗ್ಲಿಷ್ ಲಿಟರೇಚರ್ಗೆ ಕೊಟ್ಟಂತಹ ಅತ್ಯಂತ ಮಹತ್ವದ ಕಾಂಟ್ರಿಬ್ಯೂಷನ್ಸ್ ಆಗಿದೆ ಅಥವಾ ಗಿಫ್ಟ್ ಆಗಿದೆ. ಯಾವುದು? ದೇರ್ ಆರ್ ಟು, ಒನ್ ಇಸ್ ಅ ಪೋಯಮ್ ಅಂಡ್ ಅದರ್ ಒನ್ ಇಸ್ ಅ ಪ್ಲೇ. ಸೊ ಮಾರ್ಸೆಲಿಯನ್ ಬಾಯ್ ಅದು 2008 ಅಲ್ಲಿ ಬರೆದ್ರು ಅಂಡ್ ಪ್ಲೇ ಸ್ಟ್ರಿಂಗ್ಬರ್ಗ್ ಇದು ಪ್ಲೇ. ಈ 2 ಕೃತಿಗಳನ್ನ ಅವರು ಇಂಗ್ಲಿಷ್ ಲಿಟರೇಚರ್ ಏನ್ ಮಾಡಿದ್ದಾರೆ ಅಂದ್ರೆ ತಮ್ಮದೇ ಆದಂತಹ ಕಾಂಟ್ರಿಬ್ಯೂಷನ್ ಅನ್ನ ಕೊಟ್ಟಿದ್ದಾರೆ. ಹಿ ವಾಸ್ ಆನರ್ಡ್ ಬೈ ಮೆನಿ ಕಂಟ್ರೀಸ್. ನೋಡಿ, ಅನೇಕ ಕಂಟ್ರೀಸ್ ಗಳು ಇವರನ್ನ ಬೇರೆ ಬೇರೆ ದೇಶಗಳ ಅವರನ್ನ ಏನ್ ಮಾಡಿದ್ದಾರೆ ಅಂದ್ರೆ ಗೌರವಿಸಿದ್ದಾರೆ. ಅನೇಕ ದೇಶಗಳ ಗೌರವಕ್ಕೆ ಇವರು ಪಾತ್ರರಾಗಿದ್ದಾರೆ. ಹಿ ವಾಸ್ ಆನರ್ಡ್ ಬೈ ಮೆನಿ ಕಂಟ್ರೀಸ್. ಇನ್ ದಿಸ್ ಪೋಯಮ್, ಯಾವ್ದಾದ್ರೆ ಇನ್ ದಿಸ್ ಪೋಯಮ್ ಅಂದ್ರೆ ಯಾವ್ದು? ನಾವು ಯಾವ ಪೋಯಮ್ ಅನ್ನ ಓದ್ತಾ ಇದ್ದೇವೆ? ಎಸ್, ನೋ ಮೆನ್ ಆರ್ ಫಾರಿನ್. ಹಾಗಾದ್ರೆ ಈ ನೋ ಮೆನ್ ಆರ್ ಫಾರಿನ್ ಅನ್ನೋ ಪೋಯಮ್ ಅಲ್ಲಿ ಏನನ್ನ ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ, ಏನನ್ನ ಹೇಳಕ್ ಹೋಗ್ತಾ ಇದ್ದಾರೆ? ದ ಪೋಯಟ್ ಗಿವ್ಸ್ ಅಸ್ ಅ ಮೆಸೇಜ್ ಅಬೌಟ್ ಯೂನಿವರ್ಸಲ್ ಬ್ರದರ್ಹುಡ್. ನೋಡಿ, ಯೂನಿವರ್ಸಲ್ ಬ್ರದರ್ಹುಡ್ ಅನ್ನೋ ವರ್ಡ್ ಅನ್ನ ನೀವು ಬಹಳ ಸಲ ಕೇಳಿದ್ದೀರಾ, ಹೌದಾ? ಯೂನಿವರ್ಸಲ್ ಏನು? ವಿಶ್ವ. ಯೂನಿವರ್ಸಲ್ ಬ್ರದರ್ಹುಡ್ ಅಂದ್ರೆ ನಮ್ಗೆ ವಿಶ್ವವೇ ಒಂದು ಸ್ನೇಹಮಯ ಇದ್ದಾಗೆ, ಭಾತೃತ್ವ ಇದೆ, ಸಹೋದರತ್ವ ಇದ್ದಾಗೆ. ಇಡೀ ಜಗತ್ತನ್ನೇ ನಾವು ಅಥವಾ ಇಡೀ ವಿಶ್ವವನ್ನೇ ನಾವು ಹೇಗೆ ನೋಡ್ಬೇಕು? ಒಂದು ಭಾತೃತ್ವದ ದೃಷ್ಟಿನಲ್ಲಿ, ವಿಶ್ವ ಸಹೋದರರು ಅನ್ನುವಂತಹ ದೃಷ್ಟಿನಲ್ಲಿ ನಾವು ನೋಡ್ಬೇಕಾಗಿದೆ. ಸೊ ಹಾಗಾಗಿ ಪೋಯಟ್ ಹೇಳ್ತಾ ಇರೋದು ಅಬೌಟ್ ಯೂನಿವರ್ಸಲ್ ಬ್ರದರ್ಹುಡ್. ಯೂನಿವರ್ಸಲ್ ಬ್ರದರ್ಹುಡ್ ಅಂದ್ರೆ ಇಡೀ ಜಗತ್ತೇ ನಮಗೆ ಒಂದು ರೀತಿಯಾದಂತಹ ವಿಶ್ವ ಭಾತೃತ್ವವನ್ನು ಹೊಂದಿರುವಂತದ್ದು ಅಥವಾ ವಿಶ್ವ ಪ್ರೇಮವನ್ನ ಸಾರುವಂತದ್ದು. ಈಗ ನಾವು ಬ್ರದರ್ಸ್ ಅಂದ ತಕ್ಷಣ ಏನಿರುತ್ತೆ? ಅವರ ನಮ್ಮ ಪ್ರೀತಿ ಇರುತ್ತೆ, ಗೌರವ ಇರುತ್ತೆ ಅಲ್ವಾ? ಹಾಗೆ ಎಲ್ಲ ಇಡೀ ಜಗತ್ತಿನ ಎಲ್ಲಾ ರಾಷ್ಟ್ರಗಳು ಕೂಡ ಏನನ್ನ ಹೊಂದಿರಬೇಕು? ಯೂನಿವರ್ಸಲ್ ಬ್ರದರ್ಹುಡ್ ಅನ್ನುವಂತಹ ಒಂದು ಇಂಟೆನ್ಷನ್ ಅನ್ನ ಹೊಂದಿರಬೇಕು. ಹಾಗಾಗಿನೇ ಅವರಿಗೆ ಇರೋದು ನೋ ಮೆನ್ ಆರ್ ಫಾರಿನ್. ಯಾರು ಕೂಡ ನಮ್ಗೆ ವಿದೇಶಿಯರಲ್ಲ, ಯಾರು ಕೂಡ ನಮ್ಗೆ ಅಪರಿಚಿತ ವ್ಯಕ್ತಿಗಳು ಅಲ್ಲ. ಯಾಕಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಅವರಲ್ಲಿ ಇಡೀ ದೇಶವೇ ಅಥವಾ ಇಡೀ ವಿಶ್ವವೇ ನಮ್ಗೆ ಭಾತೃತ್ವವನ್ನು ಹೊಂದಿರಬೇಕಾದ್ರೆ ಅಥವಾ ಇಡೀ ದೇಶವೇ ನಮಗೆ ಸಹೋದರತ್ವದ ರೀತಿಯಲ್ಲಿ ಕೂಡಿರ್ಬೇಕಾದ್ರೆ ನೋ ಮೆನ್ ಆರ್ ಫಾರಿನ್ ಅನ್ನುವಂತ ಒಂದು ಟೈಟಲ್ ಅನ್ನ ಕೊಟ್ಟು ಹೇಳ್ತಿರಬಹುದೇನೋ ಅಂತ ಅನಿಸ್ತಾ ಇದೆ ಅಲ್ವಾ? ಹಾಗಾದ್ರೆ ಈ ಪೋಯಮ್ ಅಲ್ಲಿ ಅವರು ಏನನ್ನ ಹೇಳಕೊಟ್ಟಿದ್ದಾರೆ ಅಂದ್ರೆ ದಿಸ್ ಪೋಯಮ್ ಗಿವ್ಸ್ ಅಸ್ ಅ ಮೆಸೇಜ್ ದಟ್ ಈಸ್ ಯೂನಿವರ್ಸಲ್ ಬ್ರದರ್ಹುಡ್. ಯೂನಿವರ್ಸಲ್ ಬ್ರದರ್ಹುಡ್ ಅನ್ನಂತಹ ಮೆಸೇಜ್ ಅನ್ನ ಕೊಡುತ್ತೆ. ಹಾಗಾದ್ರೆ ಈ ಮೇನ್ ಅವರು ಇಂಟೆನ್ಷನ್, ಇವರು ಉದ್ದೇಶ ಏನಪ್ಪಾ ಅಂದ್ರೆ ಈ ವಾರ್ ಅನ್ನೋದನ್ನ ಇಟ್ಕೊಂಡು ಹೇಳಕ್ ಹೋಗ್ತಾ ಇದ್ದಾರೆ. ವಾರ್ ಅಂದ್ರೆ ಇದರ ಅಪೋಸಿಟ್ ವರ್ಡ್ ಏನು? PEAC, ಪೀಸ್. ವಾರ್ ಅಂದ್ರೆ ಯುದ್ಧ, ಪೀಸ್ ಅಂದ್ರೆ ಶಾಂತಿ ಅಥವಾ ನೆಮ್ಮದಿ. ಹಾಗಾದ್ರೆ ನಮ್ಗೆ ಏನ್ ಬೇಕು? Can you imagine? Can you think what you want or what we want? Whether we want war or whether we want peace. ಏನ್ ಬೇಕು? ಯಾರು ನಾವು ವಾರ್ ಬೇಕು ಅಂತೇವಾ? ಅನ್ನೋಲ್ಲ ಅನ್ಸುತ್ತೆ. ಬೇಕನ್ಬೋದೇನ? ಆದ್ರೆ 99% of the person or people they want to peace. ಅದ್ರಲ್ಲಿ 1% ಯಾರಾದ್ರೂ ಇರ್ಬೋದೇನೋ ನಮ್ಗೆ ಯುದ್ಧನೇ ಬೇಕು ಅನ್ನೋದು. ಯಾಕಂದ್ರೆ ಯುದ್ಧದಿಂದ ಆಗುವಂತ ಅನಾಹುತಗಳು, ನಷ್ಟಗಳು, ಸಮಸ್ಯೆಗಳನ್ನ ನೀವು ಸೋಷಿಯಲ್ ಅಲ್ಲಿ ಓದಿರಬೇಕು. ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್, ಮತ್ತೆ ಎಲ್ಲ ಆಂಗ್ಲೋ ಮರಾಠ ವಾರ್ಸ್ ಗಳನ್ನ ಅಥವಾ ಬೇರೆ ಬೇರೆ ಬ್ಯಾಟಲ್ಸ್ ಗಳನ್ನ ನೀವು ನೋಡಿದ್ರೆ ಆ ಯುದ್ಧದ ಅನಾಹುತ ಏನಾಗಿರುತ್ತೆ ಅನ್ನೋದನ್ನ ಓದಿದ್ದೀರಾ. ಹಾಗಾದ್ರೆ ಅದೆಲ್ಲ ನೆನೆಸ್ಕೊಂಡ್ರೆ ನಾವು ಯಾರು ಕೂಡ ವಿ ಆರ್ ನಾಟ್ ಗಿವನ್ ದ ಪ್ರಿಫರೆನ್ಸ್ ಫಾರ್ ವಾರ್. ಕೊಡ್ತೇವ ಪ್ರಿಫರೆನ್ಸ್ ಅನ್ನ? ಇಲ್ಲ. ನಮ್ಗೆಲ್ಲರಿಗೂ ಏನ್ ಬೇಕು? ಪೀಸ್ ಬೇಕು.
ಹಾಗಾದ್ರೆ ಪೊಯಿಟ್ ಇದ್ರ ಉದ್ದೇಶವನ್ನ ಇಟ್ಕೊಂಡು ವಾರ್ ಬೇಡ ಅನ್ನುವಂಥದ್ದನ್ನ ನಮ್ಗೆ ಹೇಳಕ್ ಹೋಗ್ತಿರಬಹುದೇನೋ, ಹೌದಾ? ಹಾಗಾಗಿನೇ ಇಲ್ಲಿ ಯುದ್ಧದ ಚಿತ್ರವನ್ನ ಕೊಟ್ಟು ಜಸ್ಟ್ ಅದನ್ನ ಇಮಿಟೇಟ್ ಮಾಡ್ತಾ ಇದ್ದಾರೆ ಅವರೆಲ್ಲ. ನಾವು ನಮ್ಮನ್ನು ಕೊಲ್ಬೇಡಿ, ನಾವು ಐ ಆಮ್ ಎ ಮ್ಯಾನ್ ಅನ್ನುವಂತ ಒಂದು ಟೈಟಲ್ ಅದಕ್ಕೆ ಇರ್ಬಹುದೇನೋ ಅನ್ಸುತ್ತೆ. ಅವರೆಲ್ಲ ಟೈಟಲ್ ಒಂದು ಸಿಂಬಲ್ ಇಟ್ಕೊಂಡು ಹೋಗ್ತಾ ಇದ್ದಾರೆ, ಏನಿದೆ ಐ ಆಮ್ ಎ ಮ್ಯಾನ್. ಇವರೆಲ್ಲ ಅವ್ರನ್ನ ಶೂಟ್ ಮಾಡಕ್ ಹೋಗ್ತಾ ಇದ್ದಾರೆ. ನಾವು ನಿಮ್ ತರನೇ ಮನುಷ್ಯರು, ನಮ್ಮನ್ನ ಕೊಲ್ಬೇಡಿ, ಯಾಕಂದ್ರೆ ನೀವ್ ಹೇಗ್ ಮನುಷ್ಯರು ನಾವು ಹಾಗೆ ಮನುಷ್ಯರು ಅಂತ ನಮ್ಮನ್ನ ಕನ್ಸಿಡರ್ ಮಾಡ್ರಿ ಅನ್ನುವಂತಹ ಒಂದು ಉದ್ದೇಶ ಇಟ್ಕೊಂಡು ಇವತ್ತನ್ನ ಹೇಳ್ತಾ ಹೋಗ್ತಿರ್ಬಹುದು ಅಂತ ಅನ್ಸುತ್ತೆ. ಅರ್ಥ ಆಯ್ತಾಗದ ಈಗ? ಅಂದ್ರೆ ನಮ್ಗೆ ಈ ವಾರ್ ಅನ್ನೋದಂದ್ರೆ ದಟ್ ಗಿವ್ಸ್ ಅಸ್ ಡಿಸ್ಟ್ರಾಯ್ನೆಸ್, ಇಡೀ ನಾಶವನ್ನ ಹೊಂದುವಂಥದ್ದು, ಅಥವಾ ಮೋರ್ ಹೇಟ್ರೇಟೆಡ್. ನಮ್ಗೆ ಯುದ್ಧ ಅಂದ್ರೆ ಯಾರು ಇಷ್ಟಪಡಲ್ಲ, ಎವ್ರಿ ಒನ್ ಹೇಟ್ರೇಟ್ ದಟ್ ವಾರ್. ಪ್ರತಿಯೊಬ್ರು ಕೂಡ ಯುದ್ಧವನ್ನ ಹೇಟ್ರೇಟ್ ಮಾಡ್ತಾರೆ. ಅಂಡ್ ಅದು ಅದರಿಂದ ಡೇಂಜರೇ ಬಾಳೆ ಬರ್ತಾ ಹೊರತು ಯಾವುದೇ ಯೂಸ್ಫುಲ್ ಇಲ್ಲ. ಅಂದ್ರೆ ವಾರ್ ಗಿವ್ಸ್ ಅಸ್ ಫಾರ್ ಹೇಟ್ರೇಡ್ನೆಸ್ ಅಂಡ್ ಮೋರ್ ಹೇಟ್ರೇಡ್ನೆಸ್ ಅಂಡ್ ಮೋರ್ ಹಾರ್ಮ್ಸ್. ಅನೇಕ ತೊಂದರೆಯನ್ನ, ನೋವನ್ನ ಅಥವಾ ದುಃಖವನ್ನ ಕೊಡುವಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಯಾವುದಂದ್ರೆ ವಾರ್. ಅದನ್ನ ಇಟ್ಕೊಂಡೆ, ಅದರ ಇಂಟೆನ್ಷನ್ ಇಟ್ಕೊಂಡೆ ಪೊಯಿಟ್ಲಿ ಹೇಳ್ತಾ ಹೋಗ್ತಿರ್ಬೋದೇನೋ. ಸೊ ಅರ್ಥ ಆಯ್ತಾದ್ರೆ ನೋಡಿ, ಫಸ್ಟ್ ಐ ವಿಲ್ ರೀಡ್ ದ ಪೊಯಿಮ್. ಸೊ ಲಿಸನ್ ಕೇರ್ಫುಲಿ. ಟೆಕ್ಸ್ಟ್ ಬುಕ್ ಓಪನ್ ಮಾಡಿರ್ತಾನೆ, ಓದಾದ್ರೆ shall I read it? Okay. Now read the poem. So No Men Are Foreign. It is written by James Kirkup. Remember, no men are strange, no countries foreign. Beneath all uniforms, a single body breathes like ours. The land our brothers walk upon is earth like this, in which we all shall lie. They, too aware of sun and air and water, are fed by peaceful harvest, by war's long winter scout. Their hands are ours, and in their lines we read a labor not different from our own. Remember, they have eyes like ours that wake or sleep, and strength that can be won by love. In every land is common life that all can recognize and understand. Let us remember, whenever we are told to hate our brothers, it is ourselves that we shall dispose us, betray, condemn. Remember, we who take arms against each other, it is the human earth that we defy. Our hells of fire and dust outrage the innocence of air that is everywhere our own. Remember, no men are foreign and no country strange. Once again, I will read it. ಒಂದೇ ಸಲ ಓದಿದ ತಕ್ಷಣ ಅರ್ಥ ಆಗಲ್ಲ, ಯಾಕೆಂದ್ರೆ ಸ್ವಲ್ಪ ಒಂದ್ಸಲ ಬಿಟ್ಟು 2 ಸಲ 3 ಸಲ ಓದಿದ್ರೆ ಸ್ವಲ್ಪ ಅರ್ಥ ಆಗುತ್ತೆ. ಆದ್ರೆ ಓದಬೇಕಾದ್ರೆ ನೀವೇನ್ ಮಾಡಬೇಕು, ಕರೆಕ್ಟ್ ಆಗಿ ಕೇಳಿಸ್ಕೋಬೇಕು. ಬಿಕಾಸ್ ಲಿಸನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಕೇಳಿಸ್ಕೊಳ್ದೇನೆ ಹಾಗಾಯ್ತು ಹೀಗಾಯ್ತು ಅನ್ನೋದಕ್ಕಿಂತನೂ ಫಸ್ಟ್ ಲಿಸನ್ ಕೇರ್ಫುಲಿ. ಕೇಳಿಸ್ಕೊಳ್ತಿದ್ರೆ ಒಂದ್ಸಲ ನಾವು read it. ನೋಡಿ, the first stanza. Remember, no men are strange, no countries foreign. Beneath all uniforms, a single body breathes like ours. The land our brothers walk upon is earth like this, in which we all shall lie. Then second, they, too aware of sun and air and water, are fed by peaceful harvest, by war's long winter start. Their hands are ours, and in their lives we read a labor not different from our own. Remember, they have eyes like ours that awake or sleep, and strength that can be won by love. In every land is common life that all can recognize and understand. Let us remember, whenever we are told to hate our brothers, it is ourselves that we shall dispose us, betray, condemn. Remember, we who take arms against each other, it is the human earth that we defy.
our hells of fire and dust outrage the innocence of air that is everywhere our own. Remember, no men are foreign and no country is strange. ಸ್ವಲ್ಪ ಅರ್ಥ ಆಯ್ತಾ? ಓಕೆ, ಇಲ್ಲಿ ಓದ್ಕೊಳ್ಳಿ ಒಂದ್ಸಲ ಬಿಟ್ಟು 2-3 ಸಲ, ಆಮೇಲೆ ಅರ್ಥ ಆಗುತ್ತೆ. ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮುಂಚೆ ಇದರಲ್ಲಿ ಇರುವಂತಹ ನ್ಯೂ ವರ್ಡ್ಸ್ ಗಳ ಬಗ್ಗೆ ನಾವು ಗ್ಲಾಸರಿ ಬಗ್ಗೆ ತಿಳ್ಕೊಳ್ಳೋಣ. ಪ್ಲೀಸ್ ಟೇಕ್ ಡೌನ್ ದಿ ಗ್ಲಾಸರಿ. ಸೊ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ಗ್ಲಾಸರಿ, ನೋಡಿ. ಫಸ್ಟ್ ಒನ್, beneath on uniforms a single body breaths. Beneath all uniforms a single body breaths. It means all are one though appearance are different. This meaning nodi. Beneath all uniforms a single body breaths. ಇದನ್ನು ಓದಿದಾಗ ಗೊತ್ತಾಗುತ್ತೆ. ಬೆನೆತ್ ಅಂದ್ರೆ ಅಂಡರ್ ಅಂತ ಹೇಳ್ತೇವೆ, ಅಥವಾ ಬಿಸೈಡ್ ಅಂತ ಹೇಳ್ತೇವೆ. ಬೆನೆತ್ ಆಲ್ ಯೂನಿಫಾರ್ಮ್ಸ್ ಅಂದ್ರೇನು? ಸೇಮ್ ಯೂನಿಫಾರ್ಮಿಟಿ, ಒಂದೇ ರೀತಿಯಾಗಿರುವಂಥದ್ದು. ಹೌದಾ? ಎಲ್ಲರೂ ನೋಡೋದಕ್ಕೆ ಒಂದೇ ರೀತಿಯಾಗಿದ್ರು ಅಂದ್ರೆ ಯಾವ್ದ್ರಲ್ಲಿ ಎಲ್ಲರೂ ಒಂದೇ ರೀತಿಯಾದಂತಹ ಬಾಡಿ ಇದೆ, ಉಸಿರಾಟನೂ ಒಂದೇ ಇದೆ. ಮೂಗು ಬಿಟ್ಟು ಬೇರೆ ನಾವೆಲ್ಲರೂ ಉಸಿರಾಟ ಮಾಡ್ತೇವಾ? ನಮ್ ಬ್ರೀದಿಂಗ್ ಎಲ್ಲ ಆಗುತ್ತೆ ಫ್ರಮ್ ಅವರ್ ನೋಸ್, ಫ್ರಮ್ ಟು ಹಾರ್ಟ್. ಹೌದಲ್ವಾ? ಹಾಗಾದ್ರೆ ಇಲ್ಲಿ ಬೆನೆತ್ ಆಲ್ ಯೂನಿಫಾರ್ಮ್ಸ್ ಎ ಸಿಂಗಲ್ ಬಾಡಿ ಬ್ರೆತ್ಸ್ ಮೀನಿಂಗ್ ಏನು? ಆಲ್ ಆರ್ ಒನ್ ದೋ ಅಪಿಯರೆನ್ಸ್ ಆರ್ ಡಿಫರೆಂಟ್. ಎಲ್ಲರೂ ಒಂದೇ ನಾವು, ಆದ್ರೆ ಅಪಿಯರೆನ್ಸ್ ಹೇಗಿದೆ? ಡಿಫರೆಂಟ್ ಆಗಿದೆ. ಅಂದ್ರೆ ಒಬ್ರು ಕರಗಿರ್ಬೋದು, ಒಬ್ರು ಬೆಳಗಿರ್ಬೋದು, ಒಬ್ರು ದಪ್ಪ ಇರ್ಬೋದು, ಒಬ್ರು ತೆಳ್ಳಗಿರ್ಬೋದು, ಒಬ್ರು ಶಾರ್ಟ್ ಇರ್ಬೋದು, ಒಬ್ರು ಹೈಟ್ ಇರ್ಬೋದು. ಬಟ್ ಅಪಿಯರೆನ್ಸ್ ಇಸ್ ಸೇಮ್. ನೋಡೋದಕ್ಕೆ ಅವರ ಇರುವಂತದ್ದು ಎಲ್ಲ ಹೇಗಿದ್ದಾರೆ? ಎಲ್ಲಕ್ಕೂ ಬಾಡಿ ಇದ್ದಂಗೆ ಇರುತ್ತೆ. ಕಣ್ಣು, ಕಿವಿ, ಮೂಗು, ಕಾಲು, ಕೈ ಎಲ್ಲ ಇದೆ. ಬಟ್ ಅದರಲ್ಲಿ ನೋಟದಲ್ಲಿ ಏನಿದೆ? ಡಿಫರೆನ್ಸ್ ಇದೆ. ಸೊ ಹಾಗಾಗಿನೇ ಆಲ್ ಆರ್ ಒನ್, ಎಲ್ಲರೂ ಒಂದೇ, ದೋ ಅಪಿಯರೆನ್ಸ್ ಆರ್ ಡಿಫರೆಂಟ್. ನೋಡೋದಕ್ಕೆ ಅವರು ಬೇರೆ ಬೇರೆ ರೀತಿಯಾಗಿ ಕಾಣಿಸ್ತಾರೆ ಅನ್ನುವಂಥದ್ದು. ಬೆನೆತ್ ಆಲ್ ಯೂನಿಫಾರ್ಮ್ಸ್ ಎ ಸಿಂಗಲ್ ಬಾಡಿ ಬ್ರೆತ್ಸ್. ಉದಾಹರಣೆಗೆ ಇದ್ರ ಮೀನಿಂಗ್ ಆಗಿದೆ, ನೋಟ ಮಾತ್ರ ಬೇರೆ ಬೇರೆ ಆಗಿದೆ, ನೋಡೋದಕ್ಕೆ ಅವರ ಅಪಿಯರೆನ್ಸ್ ಬೇರೆ ಬೇರೆ ಆಗಿದೆ. ಅಪಿಯರೆನ್ಸ್ ಬೇರೆ ಬೇರೆ ಆಗಿದ್ರು ನಾವೆಲ್ಲರೂ ಒಂದೇ. ಅಂದ್ರೆ ಮಾನವರು ಎಲ್ಲರೂ ಒಂದೇ ಫಾರ್ಮ್ ಅಲ್ಲಿ ಇದ್ದಾರೆ, ಅಂದ್ರೆ ಬೇರೆ ಬೇರೆ ರೂಪಗಳಿಲ್ಲ. ಆದ್ರೆ ಪ್ರಾಣಿಗಳಲ್ಲಿ ಬೇರೆ ಬೇರೆ ರೂಪ ಇದೆ. ಅಂದ್ರೆ ಎಲ್ಲಾ ಆರ್ಗನ್ಸ್ ಗಳು ಒಂದೇ ಆಗಿದ್ರು ಅವರ ಫೀಚರ್ಸ್ ಬೇರೆ ಆಗಿದೆ. ಬಟ್ ಮನುಷ್ಯರದ ಫಿಸಿಕಲ್ ಅಪಿಯರೆನ್ಸ್ ಏನಿದೆ? ಎಲ್ಲರೂ ಎಲ್ಲರೂ ಮನುಷ್ಯರೇ. ಬಟ್ ಅವರ ಅಪಿಯರೆನ್ಸ್ ಅಂದ್ರೆ ಅದರಲ್ಲಿ ಕಲರ್ ಅಲ್ಲಿ, ಹೈಟ್ ಅಲ್ಲಿ, ವೆಯ್ಟ್ ಅಲ್ಲಿ, ಸೈಜ್ ಅಲ್ಲಿ, ಶೇಪ್ ಅಲ್ಲಿ ಬದಲಾಗಿದೆ. ಆದ್ರೆ ಅವರೆಲ್ಲ ಯಾರು? ಮಾನವರೇ. ಹೌದಾ? ದೆನ್ ಪೀಸ್ಫುಲ್ ಆಲ್ವೇಸ್. ನೆಕ್ಸ್ಟ್ ಒನ್, peaceful harvest. ತಕೊಂಡ್ರಾ? Peaceful harvest means to live with no hatred. Hatred ಅಂದ್ರೇನು? ಹೇಟ್ ಮಾಡದಿರೋದು, ದ್ವೇಷಿಸದೇ ಇರೋದು. ಹೌದಾ? ಹಾಗಾದ್ರೆ ಪೀಸ್ಫುಲ್ harvest ಅಂದ್ರೆ, ಪೀಸ್ಫುಲ್ ಅಂದ್ರೆ ನೆಮ್ಮದಿ. ಆಲ್ವೇಸ್ ಸಪರೇಟ್ ವರ್ಡ್ ಗಳು ನೋಡಿದಾಗ ಅವಳ ಮೀನಿಂಗ್ ಬೇರೆ ಇದೆ. ಬಟ್ ಇಲ್ಲಿ ಪೀಸ್ಫುಲ್ harvest ಅಂದ್ರೆ ಟು ಲಿವ್ ವಿತ್ ನೋ ಹೇಟ್ರೆಡ್. ಹೇಗೆ ಬದುಕುವಂಥದ್ದು? ಯಾರನ್ನೂ ದ್ವೇಷ ಮಾಡದೆ ಬದುಕೋದಕ್ಕೆ ಏನಂತ ಕರಿತೇವೆ? ಪೀಸ್ಫುಲ್ ಹಾರ್ವೆಸ್ಟ್. ಪೀಸ್ಫುಲ್ ಅಂದ್ರೆ ನೆಮ್ಮದಿಯಾಗಿದ್ದು, ಹಾರ್ವೆಸ್ಟ್ ಅಂದ್ರೆ ಸಮೃದ್ಧಿ ಅಂತ. ಹಾಗಾದ್ರೆ ಪೀಸ್ಫುಲ್ ಹಾರ್ವೆಸ್ಟ್ ಅಂದ್ರೆ ಯಾರನ್ನೂ ದ್ವೇಷ ಮಾಡದೆ ಬದುಕೋದಕ್ಕೆ ನಾವೇನು ಕರಿತೇವೆ? ಪೀಸ್ಫುಲ್ ಹಾರ್ವೆಸ್ಟ್. ಟು ಲಿವ್ ವಿತ್ ನೋ ಹೇಟ್ರೆಡ್. ಹೇಟ್ರೆಡ್ ಅಂದ್ರೆ ದ್ವೇಷ. ಹೌದಾ? ನೋ ಅಂದ್ರೆ ಹೇಟ್ರೆಡ್ ಅಂದ್ರೆ ಯಾರನ್ನೂ ದ್ವೇಷ ಮಾಡದೆ ಇರುವುದಕ್ಕೆ ನಾವೇನು ಕರಿತೇವೆ? ಪೀಸ್ಫುಲ್ ಹಾರ್ವೆಸ್ಟ್ ಅಂತ ಕರಿತೇವೆ. ತಕೊಂಡ್ರ? ದೆನ್ strength that can be won by love. ನೋಡಿ ಬರ್ಕೊಳ್ಳಿ. Strength that can be won by love. ಮೀನಿಂಗ್ ಏನು? Only love can win strength, not another form of strength. ನೋಡಿ, ನಿಜವಾದ ಗೆಲ್ಲುವಂತ ಶಕ್ತಿ ಇರೋದು ಯಾರಿಗೆ? ನಾನು ಬಹಳ ದಷ್ಟಪುಷ್ಟವಾಗಿದ್ದು ಇನ್ನೊಬ್ರು ಗೆಲ್ತೇನಾ?
ಇಲ್ಲ. ನಿಜವಾಗ್ಲೂ ಗೆಲ್ಲುವಂತ ಶಕ್ತಿ ಇರೋದು ಲವ್, ಪ್ರೀತಿಗೆ, ಅನುಕಂಪಕ್ಕೆ, ಒಂದು ರೀತಿಯಾದಂತಹ ಕಂಪ್ಯಾಷನ್. ಸೊ ಅದನ್ನೇ ಹೇಳ್ತಾ ಇರೋದು ಸ್ಟ್ರೆಂತ್ ದಟ್ ಕ್ಯಾನ್ ಬಿ ವನ್ ಬೈ ಲವ್ ಅಂದ್ರೆ ಓನ್ಲಿ ಲವ್ ಕ್ಯಾನ್ ವಿನ್ ದ ಸ್ಟ್ರೆಂತ್. ಇನ್ನೊಬ್ಬರ ಸ್ಟ್ರೆಂತ್ ಅನ್ನ ಅಥವಾ ಬಲವನ್ನ ಅಥವಾ ಶಕ್ತಿಯನ್ನ ಗೆಲ್ಲುವಂತ ಸಾಧ್ಯತೆ ಇರುವುದು ಓನ್ಲಿ ಫಾರ್ ಲವ್, ನಾಟ್ ಅನದರ್ ಫಾರ್ಮ್ ಆಫ್ ಸ್ಟ್ರೆಂತ್. ಅದ್ರ ಮುಂದೆ ಇನ್ನ ಬೇರೆ ಯಾವ ಶಕ್ತಿನೂ ಇಲ್ಲ, ಇನ್ಯಾವ ಬೇರೆ ಬಲನೂ ಇಲ್ಲ. ಯಾವ್ದ್ರ ಮುಂದೆ? ಲವ್ ಅನ್ನೋದ್ರ ಮುಂದೆ ಬೇರೆ ಇನ್ಯಾವ ಬಲನೂ ನಡೆಯೋಲ್ಲ. ಅಂದ್ರೆ ನೀವು ಪ್ರೀತಿಯಿಂದ ಯಾರನ್ನು ಬೇಕಿದ್ದು ಗೆಲ್ಲಬಹುದು. ಒಬ್ಬ ದ್ವೇಷ, ನಿಮ್ಮನ್ನ ಅಷ್ಟು ದ್ವೇಷ ಮಾಡ್ತಾ ಇರೋರಿಗೆ ನೀವು ಸ್ವಲ್ಪ ಪ್ರೀತಿಯನ್ನ ತೋರಿಸಿದ್ರೆ, ಅನುಕಂಪವನ್ನ ತೋರಿಸಿದ್ರೆ, ಆ ವ್ಯಕ್ತಿನೂ ಕೂಡ ನಿಮ್ಮಿಂದ ದ್ವೇಷವನ್ನ ಬಿಡುವಂತಹ ಒಂದು ಶಕ್ತಿ ಇರುವಂತದ್ದು ಪ್ರೀತಿಗೆ ಮಾತ್ರ. ಹಾಗಾಗಿ ನಾವು ಇನ್ನೊಬ್ಬರನ್ನ ದ್ವೇಷದಿಂದ ನೋಡಬಾರ್ದು, ಅವರನ್ನ ಪ್ರೀತಿಯಿಂದ, ಗೌರವದಿಂದ. ಪ್ರೀತಿ ಅಂದ ತಕ್ಷಣ ಬೇರೆ ಬೇರೆ ಯಾವುದೋ ಪ್ರೀತಿ ಅಲ್ಲ. ಪ್ರೀತಿ ಅಂದ ತಕ್ಷಣ ಇನ್ನೊಬ್ಬರನ್ನ ಗೌರವಿಸುವುದು, ಅವರ ಬಗ್ಗೆ ಅನುಕಂಪ ಇರುವಂಥದ್ದು, ಅವ್ರ ಬಗ್ಗೆ ಒಂದು ರೀತಿಯಾದಂತಹ ಕಾಳಜಿ ಇರುವಂಥದ್ದು, ಒಂದು ರೀತಿಯಾದಂತಹ ಕಂಪ್ಯಾಷನ್ ಅನ್ನ, ಮರ್ಸಿಯನ್ನ, ಅನುಕಂಪವನ್ನ ಹೊಂದಿರುವಂಥದ್ದು. ಅಂದ್ರೆ ಇನ್ನೊಬ್ಬರನ್ನ ಕಂಡ್ರೆ ಒಂದು ರೀತಿಯ ಮೃದುತ್ವವನ್ನ ತೋರಿಸುವಂಥದ್ದು ಇದೆಯಲ್ಲ, ಅದು ನಿಜವಾದಂತ ಶಕ್ತಿ. ಅದ್ರ ಮುಂದೆ ಯಾವ ಬೇರೆ ಶಕ್ತಿಗಳು ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು. So strength can be won by love. Then our hells of fire and dust. Next word yavu? Our hells and fire and dust. It means of war. ಇದು ಏನನ್ನ ತೋರಿಸುತ್ತೆ? Our hells of fire and dust ಅಂದ್ರೆ ಯುದ್ಧದಿಂದ ಆಗುವಂತ ನರಕ ಅಂದ್ರೆ ಏನು? ನಮ್ಮ ಹೆಲ್ಸ್ ಅಂದ್ರೆ ಏನು? ನರಕ. ಅವರ್ ಫೈರ್ ಅಂಡ್ ಡಸ್ಟ್, ನಾವೇ ಇದನ್ನ ಅನಾಹುತವನ್ನ, ಅವನತಿಯನ್ನ ತಂದುಕೊಂಡಾಗೆ. ಹಾಗಾಗಲೇ ಅದಕ್ಕಾಗಿನೇ ರೆಫರೆನ್ಸ್ ಟು ಇವಿಲ್ ಎಫರ್ಟ್ಸ್ ಆಫ್ ವಾರ್, ಯುದ್ಧದಿಂದ ಆಗುವಂತಹ ಪರಿಣಾಮ. ಈ ಯುದ್ಧದಿಂದ ಆಗುವಂತಹ ಪರಿಣಾಮಗಳನ್ನೇ ನಾವು, ಅಥವಾ ಭಯಾನಕವಾದಂತಹ ಪರಿಣಾಮಗಳನ್ನೇ ಏನಂತ ಕರಿತೇವೆ? ಅವರ್ ಹೆಲ್ಸ್. ಹೆಲ್ ಅಂದ್ರೆ ನರಕ. ನರಕ ಅಂದ್ರೇನು? ಭಯಾನಕ. ಯಾವ್ದ್ರಿಂದ ಭಯಾನಕವಾದಂತಹ ಪರಿಣಾಮ ಆಗುತ್ತೆ? ಯುದ್ಧದಿಂದ. ಸೊ ಯುದ್ಧದಿಂದ ಆಗುವಂತ ಭಯಾನಕ ಪರಿಣಾಮವೇ ಅವರ್ ಹೆಲ್ಸ್, ನಮ್ಮ ಒಂದು ನರಕ. ಸೊ ಅವರ್ ಹೆಲ್ಸ್ ಆಫ್ ಫೈರ್ ಅಂಡ್ ಡಸ್ಟ್, ಇಟ್ ಮೀನ್ಸ್ ರೆಫರೆನ್ಸ್ ಟು ಇವಿಲ್ ಎಫೆಕ್ಟ್ಸ್ ಆಫ್ ವಾರ್, ಯುದ್ಧದಿಂದ ಆಗುವಂತಹ ಭಯಂಕರವಾದ ಅಥವಾ ಭಯಾನಕವಾದಂತಹ ಪರಿಣಾಮಗಳು. ನೆಕ್ಸ್ಟ್ ಯೂನಿಫಾರ್ಮ್ಸ್. ನೋಡಿ, ಯೂನಿಫಾರ್ಮ್ಸ್ ಅನ್ನೋ ವರ್ಡ್ ಆಗಲೇ ನಿಮ್ಗೆ ಗೊತ್ತು. ಬಟ್ ಯೂನಿಫಾರ್ಮ್ಸ್ ಅಂದ್ರೆ ನೀವು ಬರೀ ಸಮವಸ್ತ್ರ ಅಂತಲ್ಲ, ಅದು ಒಂದೇ. ಯೂನಿಫಾರ್ಮ್ ಅಂದ್ರೆ ಯಾಕೆ ಹಾಕೊಳ್ತೀರಾ? ಯೂನಿಫಾರ್ಮ್ ಹಾಕೊಳ್ಳೋ ಉದ್ದೇಶ ನಾವೆಲ್ಲರೂ ಒಂದೇ. ನಾವು ಇಲ್ಲಿ ಮೇನ್ ಬೇಕಾಗಿರೋದೇ ಯೂನಿವರ್ಸಲ್ ಬ್ರದರ್ಹುಡ್ ಅಲ್ವಾ? ಹಾಗಾದ್ರೆ ಈ ಯೂನಿಫಾರ್ಮ್ ಇಲ್ದಂಗೆ ಬೇರೆ ಬೇರೆ ಡ್ರೆಸ್ ಹಾಕಿದ್ರೆ ಅಲ್ಲಿ ಹೈ ಅಂಡ್ ಲೋ ಡಿಸ್ಕ್ರಿಮಿನೇಷನ್ ಆಗ್ತಾ ಇದೆ. ನಾವು ಮೇಲು, ನಾವು ಕೀಳು, ನಾವು ಶ್ರೀಮಂತರು, ನಾವು ಬಡವರು, ನಾವು ಹಾಗೆ, ನಾವು ಹೀಗೆ ಒಬ್ರನ್ನೊಬ್ರು ಏನ್ ಮಾಡ್ತಾ ಇದ್ರಿ ನೀವು? ಒಂಥರ ಡಿಫ್ರೆನ್ಸ್ ಅನ್ನ ತೋರಿಸ್ತಾ ಇದ್ರಿ. ಅದು ಯೂನಿಫಾರ್ಮ್ ಇರುವಂತ ಉದ್ದೇಶ ಏನು? ನೀವು ಎಷ್ಟೇ ಶ್ರೀಮಂತರಿರಿ, ಎಷ್ಟೇ ಬಡವರಿರಿ, ಅಥವಾ ಎಷ್ಟೇ ರಿಚ್ ಇರಿ, ನಿಮಗೆ ದುಡ್ಡಿದ್ರು, ಏನೇ ಇದ್ರು, ಒಂದು ಸ್ಕೂಲಿಗೆ ಬಂದ ತಕ್ಷಣ ನೀವು ಯೂನಿಫಾರ್ಮ್ ಹಾಕೊಂಡ ತಕ್ಷಣ ಏನಾಗ್ತೀರಾ? ಸೊ ವಿ ಆರ್ ಆಲ್ ಈಕ್ವಲ್, ನಾವೆಲ್ಲ ಸಮಾನರು. ಹೌದಾ? ಅಲ್ಲಿ ಯಾರು ಹೈನೂ ಆಗಲ್ಲ, ಯಾರು ಲೋನು ಆಗಲ್ಲ, ಯಾರು ಕನಿಷ್ಠನೂ ಆಗಲ್ಲ, ಯಾರು ಗರಿಷ್ಠನೂ ಆಗಲ್ಲ. ಹೌದಾ? ಆದ್ರೆ ಈ ಪೋಯಮ್ ಅಲ್ಲಿ ಯೂನಿಫಾರ್ಮ್ ಅನ್ನೋ ವರ್ಡ್ ಅನ್ನ ಬಳಸಿರುವಂತದ್ದು. ನೋಟ್ ದಟ್ ದ ಪೋಯಟ್ ಹ್ಯಾಸ್ ಸೋಲ್ಜರ್ಸ್ ಇನ್ ಹಿಸ್ ಮೈಂಡ್. ಆತನ ಮೈಂಡ್ ಅಲ್ಲಿ ಏನು ಉದ್ದೇಶ ಇಟ್ಕೊಂಡು ಈ ವರ್ಡ್ ಅನ್ನ ಬಳಸಿದ್ದಾರೆ ಅಂದ್ರೆ ಸೋಲ್ಜರ್ಸ್ ಅನ್ನ. ಸೋಲ್ಜರ್ಸ್ ಅಂದ್ರೆ ಯಾರು? ದೇಶವನ್ನ ಕಾಯುವಂತಹ ಸೈನಿಕರನ್ನ ಕುರಿತಾಗಿ ಹೇಳುವಂತದ್ದು ಮೈಂಡ್ ಅಲ್ಲಿ ಇರೋದ್ರಿಂದ ಯೂನಿಫಾರ್ಮ್ ಅಂದ್ರೆ ಬರೀ ಇಲ್ಲಿ ಸಮವಸ್ತ್ರ ಅಂತಲ್ಲ. ಸೊ ದಟ್ ಇಸ್ ದ ಸೋಲ್ಜರ್ಸ್. ಈ ಪೋಯಮ್ ಅಲ್ಲಿ ಏನಂದ್ರೆ ಸೋಲ್ಜರ್ಸ್. ದೆನ್ ಡಿಸ್ಪೋಸಸ್. ನೋಡಿ, ಡಿಸ್ಪೋಸಸ್ ಮೀನ್ಸ್ ಟು ಡಿಸ್ಪೋಸ್. ಡಿಸ್ಪೋಸ್ ಅಂದ್ರೆ ನಿರ್ಮೂಲನ ಮಾಡುವಂಥದ್ದು, ಉಚ್ಚಾಟನೆ ಮಾಡುವಂಥದ್ದು, ತೆಗೆದುಹಾಕುವಂಥದ್ದು. ಗೊತ್ತಾಯ್ತಾ? ಡಿಸ್ಪೋಸಸ್. ಡಿಸ್ಪೋಸ್ ಮಾಡೋಂತ ಹೇಳ್ತಾರೆ. ಡಿಸ್ಪೋಸ್ ಅಂದ್ರೆ ಡಿಸ್ಟ್ರಾಯ್ ಮಾಡೋದು, ನಿರ್ಮೂಲನ ಮಾಡೋದು, ರಿವೂಲ್ ಮಾಡೋದು, ವೇಸ್ಟ್ ಮಾಡೋದು, ಹಾಳು ಮಾಡಿ ತೆಗೆದುಹಾಕುವಂತ. ಸೊ ದಟ್ ಇಸ್ ಡಿಸ್ಪೋಸ್. ನೆಕ್ಸ್ಟ್ ಬೆಟ್ರೆ. ಬೆಟ್ರೆ ಮೀನ್ಸ್ ಟು ಬಿ ಡಿಸ್ಲಾಯಲ್. ಟು ಬಿ ಡಿಸ್ಲಾಯಲ್ ಅಂದ್ರೆ ಮೋಸ ಮಾಡು, ವಂಚನೆ ಮಾಡು, ಅಥವಾ ಮೋಸತನ ಅಥವಾ ಮೋಸಗೊಳಿಸು, ಚೀಟ್ ಮಾಡೋದು ಅಂತ. ಗೊತ್ತಾಯ್ತಾ? ಏನು? ಬೆಟ್ರೆ. ಬೆಟ್ರೆ ಮೀನ್ಸ್ ಟು ಬಿ ಡಿಸ್ಲಾಯಲ್. ಲಾಯಲ್ ಆಗಿರೋದ್ರಿಂದ ಒಬಿಡಿಯಂಟ್ ಆಗಿರೋದು. ಡಿಸ್ಲಾಯಲ್ ಅಂದ್ರೆ ಅವಿಧೇಯತೆಯನ್ನು ತೋರಿಸುತ್ತದೆ. ಅವಿಧೇಯತೆ ತೋರಿಸಂದ್ರೆ ಮೋಸ, ವಂಚನೆ, ದಗ ಇರ್ತವಲ್ಲ, ಅವುಗಳಿಗೆ ಬೆಟ್ರೆ ಅಂತ ಕರೀತೀವಿ. ನೆಕ್ಸ್ಟ್ ಕಂಡೆಮ್. ಕಂಡೆಮ್ ಮೀನ್ಸ್ ಟು ಎಕ್ಸ್ಪ್ರೆಸ್ ಎ ಸ್ಟ್ರಾಂಗ್ ಡಿಸಪ್ರೂವಲ್ ಆಫ್ ಸಮ್ವನ್. ಕಂಡೆಮ್ ಮಾಡೋದು, ಖಂಡಿಸೋದು ಅಂತ ಹೇಳ್ತೇವೆ. ಅಂದ್ರೆ ಯಾವ್ದಾದ್ರೂ ಸರಿಯಾಗಿರೋದು ಅಲ್ಲ ಅನ್ನೋದು ಗೊತ್ತಾದ್ರೆ ನಾವೇನ್ ಮಾಡ್ಬೇಕನ್ನ ಕಂಡೆಮ್ ಮಾಡ್ಬೇಕು ಅಂತ ಹೇಳ್ತೇವೆ. ಮೀನ್ಸ್ ಖಂಡಿಸು. ಟು ಎಕ್ಸ್ಪ್ರೆಸ್ ಎ ಸ್ಟ್ರಾಂಗ್ ಡಿಸಪ್ರೂವಲ್. ಡಿಸಪ್ರೂವಲ್ ಅಂದ್ರೆ
ಇದಕ್ಕೆ ನನಗೆ ಒಪ್ಪಿಗೆ ಇಲ್ಲ, ನಾನು ಇದನ್ನ ನಿರಾಕರಿಸ್ತೇನೆ, ಇದನ್ನ ತಿರಸ್ಕರಿಸ್ತೇನೆ ಅಂತ ಬಹಳ ಸ್ಟ್ರಾಂಗ್ ಆಗಿ ಹೇಳುವಂತಹ ಒಂದು ವೇಗ ಏನಂತ ಹೇಳ್ತೇವೆ, ಕಂಡೆಮ್ ಅಂತ ಹೇಳ್ತೇವೆ. ಗೊತ್ತಾಯ್ತಾ? ಕಂಡೆಮ್ ಮೀನ್ಸ್ ಟು ಎಕ್ಸ್ಪ್ರೆಸ್ ಎ ಸ್ಟ್ರಾಂಗ್ ಡಿಸ್ಅಪ್ರೂವಲ್ ಆಫ್ ಸಮ್ ವರ್ಕ್. ದೆನ್ ಆರ್ಮ್ಸ್. ಆರ್ಮ್ಸ್ ಅಂದ್ರೆ ಈ ಆರ್ಮ್ಸ್ ಅಲ್ಲ. ಸೊ ಆರ್ಮ್ಸ್ ಮೀನ್ಸ್ ಫೈರ್ ಆರ್ಮ್ಸ್ ಮೀನ್ಸ್ ವೆಪನ್ಸ್, ಆಯುಧಗಳು. ಈ ಒಂದು ಪೋಯಮಲ್ಲಿ ಆಯುಧಗಳು. Is it clear? Then move on to the next word. Defile. Defile means make something impure. ನೋಡಿ, defile means make something impure. ಅಶುದ್ಧಗೊಳಿಸು, ಅಪವಿತ್ರಗೊಳಿಸು, ಅಥವಾ ಅದನ್ನ ಪಲ್ಯೂಟ್ ಮಾಡು. ಗೊತ್ತಾಯ್ತಾ? Defile means make something impure. Impure ಅಂದ್ರೆ ಅಶುದ್ಧ, ಅಥವಾ ಪಲ್ಯೂಟ್ ಮಲಿನ ಮಾಡು, ಅಥವಾ ಅಪವಿತ್ರಗೊಳಿಸು. Next, outrage. Outrage means to very wrong or cruel act. Rage ಅಂದ್ರೆ ಕೋಪ. outrage ಅಂದ್ರೆ ಕೋಪಗೊಳಿಸು ಅಥವಾ ದ್ವೇಷ ಮಾಡು. outrage means a very wrong or cruel act. ತಪ್ಪಾಗಿ ನಡೆದುಕೊಳ್ಳು ಅಥವಾ ಕ್ರೂಯಲ್ ಆಗಿ ಬಿಹೇವ್ ಮಾಡು. ಅದಕ್ಕೆ ನಾವೇನಂತ ಕರಿತೇವೆ, outrage. ಗೊತ್ತಾಯ್ತು? outrage meaning a very wrong or cruel act. Next, starve. Starve means to go without food. ಹಸಿವೆಯಿಂದ ಬಳಲುವಂಥದ್ದು. ಹೌದಾ? ಸ್ಟಾರ್ ಅಂದ್ರೆ ಹಸಿವೆ. ಸ್ಟಾರ್ ಮೀನ್ಸ್ ಟು ಗೋ ವಿತೌಟ್ ಫುಡ್. ಆಹಾರವನ್ನು ತೆಗೆದುಕೊಳ್ಳದೆ ಹಸಿವೆಯಿಂದ ಬಳಲುತ್ತಿರೋದಕ್ಕೆ ಅಂತ ಕರಿತೇವೆ, ಸ್ಟಾರ್ ಅಂತ ಕರಿತೇವೆ. ಇಸ್ ಇಟ್ ಕ್ಲಿಯರ್? ದೆನ್ ಲಾಂಗ್ ವಿಂಟರ್. ಲಾಂಗ್ ವಿಂಟರ್ ಮೀನ್ಸ್ ವಿಂಟರ್ ವಿಚ್ ಲಾಸ್ಟ್ ಫಾರ್ ಎ ಲಾಂಗ್ ಟೈಮ್. ಇಲ್ಲಿ ಹಿಯರ್ ಇಟ್ ಈಸ್ ಸಜೆಸ್ಟೆಡ್ ಹಾರ್ಡ್ಶಿಪ್ ಅಂಡ್ ಸಫರಿಂಗ್. ಇಲ್ಲಿ ಇದು ಏನು ಲಾಂಗ್ ವಿಂಟರ್ ಅಂದ್ರೆ, ವಿಂಟರ್ ಅಂದ್ರೆ ಚಳಿಗಾಲ, ಲಾಂಗ್ ವಿಂಟರ್ ಅಂದ್ರೆ ದೀರ್ಘವಾದಂತಹ ಚಳಿ ಅಂತ ಹೇಳ್ತೇವೆ. ಹಾಗಾದ್ರೆ ದೀರ್ಘವಾದ ಚಳಿ ಅಂತ ಅಲ್ಲ. ಇಲ್ಲಿ ಈ ಪೋಯಮ್ ಅಲ್ಲಿ ಏನಂತ ಯೂಸ್ ಮಾಡಿದ್ರೆ ಅಂದ್ರೆ ವಿಂಟರ್ ವಿಚ್ ಲಾಸ್ಟ್ ಫಾರ್ ಎ ಲಾಂಗ್ ಟೈಮ್, ದಟ್ ಇಸ್ ವಿಂಟರ್ ಸೀಸನ್. ಬಟ್ ಇಲ್ಲಿ ಅದಲ್ಲ. ಹಿಯರ್ ಇಟ್ ಸಜೆಸ್ಟ್ ಹಾರ್ಡ್ಶಿಪ್ ಅಂಡ್ ಸಫರಿಂಗ್. ಇಲ್ಲಿ ಏನನ್ನ ಸಜೆಸ್ಟ್ ಮಾಡುತ್ತೆ ಅಂದ್ರೆ ಕಠಿಣತೆಯನ್ನ, ಕಠೋರತೆಯನ್ನ, ನಿರಾಶೆಯನ್ನ, ಸಫರಿಂಗ್ ಅನ್ನ, ನರಳಾಡೋದನ್ನ ಅಥವಾ ಕಷ್ಟದ ಪರಿಸ್ಥಿತಿಯನ್ನ, ನರಳಾಡುವಿಕೆಯನ್ನ ಅಥವಾ ನಿರಾಶೆಯನ್ನ ಇಲ್ಲಿ ಈ ಒಂದು ಪೋಯಮ್ ಅಲ್ಲಿ ಆ ವರ್ಡ್ ಹೇಳುತ್ತೆ. ಯಾವುದನ್ನ? ಲಾಂಗ್ ವಿಂಟರ್. ಇಲ್ಲಿ ದಟ್ ವರ್ಡ್ ಹಿಯರ್ ಸಜೆಸ್ಟ್ ಹಾರ್ಡ್ಶಿಪ್, ಕಠೋರತೆ, ಕಠಿಣತೆ, ಅಂಡ್ ಸಫರಿಂಗ್ಸ್. ಸಫರಿಂಗ್ಸ್ ಅಂದ್ರೆ ನರಳಾಡು, ನೋವು, ನಿರಾಶೆಯನ್ನ ಅನುಭವಿಸುವಂತಹ ಒಂದು ವರ್ಡ್ ಅನ್ನ ಇಲ್ಲಿ ಈ ಪೋಯಮ್ ಅಲ್ಲಿ ಸೂಚಿಸುತ್ತೆ. ಅರ್ಥ ಆಯ್ತಾ? ಇಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ಒನ್ಸ್ ಅಗೇನ್ ಐ ವಿಲ್ ರೀಡ್ ದ ಗ್ಲಾಸರಿ. ಪ್ಲೀಸ್ ಲಿಸನ್ ಇಟ್. ನೋಡಿ, ಗ್ಲಾಸರಿ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ನೀವು ಬರ್ಕೊಂಡ್ರಿ ಅಂತ ಅನ್ಸುತ್ತೆ, ಅರ್ಧಮರ್ಧ ಬರ್ತಿದ್ದೀರಾ. ಅದ್ರ ಆಫ್ಟರ್ ಕ್ಲಾಸ್ ನೀವು ಫುಲ್ ಮಾಡಿ. Beneath all uniforms a single body breathes. It means all are one though appearance are different. ಅಂದ್ರೆ ನೋಡೋದಕ್ಕೆ ಬೇರೆ ಬೇರೆ ಕಂಡ್ರು ನಾವೆಲ್ಲರೂ ಒಂದೇ ಅನ್ನುವಂತ ಭಾವವನ್ನು ಕೊಡುವಂತದ್ದಕ್ಕೆ beneath all uniforms a single body breathes ಅಂತ ಕರಿತೀವಿ. Then peaceful harvest. Peaceful harvest means to live with no hatred. ಯಾರನ್ನು ದ್ವೇಷ ಮಾಡದೆ ಬದುಕೋದಕ್ಕೆ ಏನಂತ ಕರಿತೇವೆ? ಪೀಸ್ಫುಲ್ ಹಾರ್ವೆಸ್ಟ್. Then strength that can be owned by love. Strength that can be owned by love means only love can give strength, not another form of strength. ಅಂದ್ರೆ ಆ ಸ್ಟ್ರೆಂತ್ ಅನ್ನ ಗೆಲ್ಲೋಕೆ ಇರುವಂತ ಒಂದೇ ಒಂದು ಮಾಧ್ಯಮ ಅದು ಒಂದು ಪ್ರೀತಿ. ಅದನ್ನು ಬಿಟ್ಟರೆ ಬೇರೆ ಯಾವುದು ಕೂಡ ಅದಕ್ಕೆ ಈಕ್ವಲ್ ಆಗಿರುವಂತ ವರ್ಡ್ ಇಲ್ಲ. Our hells of fire and dust. It means reference to evil effects of war. ಯುದ್ಧದಿಂದ ಆಗುವಂತ ಅನಾಹುತಗಳು ಅಥವಾ ಪರಿಣಾಮಗಳನ್ನ ಸೂಚಿಸುವಂತದ್ದು. ಯೂನಿಫಾರ್ಮ್ಸ್. ಯೂನಿಫಾರ್ಮ್ ಮೀನ್ಸ್ ನೋಟ್ ದಟ್ ದ ಪೋಯಟ್ ಹ್ಯಾಸ್ ಸೋಲ್ಜರ್ಸ್ ಇನ್ ಹಿಸ್ ಮೈಂಡ್. ಅಂದ್ರೆ ಸೈನಿಕರನ್ನ ಉದ್ದೇಶವಾಗಿಟ್ಟುಕೊಂಡು ಹೇಳುವಂತದ್ದು. ಡಿಸ್ಪೋಸಸ್ ಮೀನ್ಸ್ ಟು ಡಿಸ್ಓನ್. ಡಿಸ್ಓನ್ ಅಂದ್ರೆ ಉಚ್ಚಾಟನೆ, ನಿರ್ಮೂಲನೆ, ತೆಗೆದುಹಾಕುವಂಥದ್ದು. ಬೆಟ್ರೆ. ಬೆಟ್ರೆ ಮೀನ್ಸ್ ಟು ಬಿ ಡಿಸ್ಲಾಯಲ್, ಮೋಸಗೊಳಿಸು, ವಂಚನೆ ಮಾಡು. Then contemn. Contemn means to express a strong disapproval of some work. ಅಂದ್ರೆ ಖಂಡಿಸು, ನಿರಾಕರಿಸು. Then arms. Arms means firearms, ಆಯುಧಗಳು or weapons. Next, defile. Defile means make something impure, ಅಪವಿತ್ರಗೊಳಿಸು, ಪಲ್ಯೂಟ್ ಮಾಡು, ಮಲಿನಗೊಳಿಸು. Outrage. Outrage means a very wrong or cruel act. ಅಂದ್ರೆ ದುಷ್ಟತನದಿಂದ ನಡೆದುಕೊಳ್ಳು, ತಪ್ಪಾಗಿ ನಡೆದುಕೊಳ್ಳು, ಮೃಗದ ರೀತಿಯಲ್ಲಿ ಬಿಹೇವ್ ಮಾಡು. ಸ್ಟಾವ್ ಮೀನ್ಸ್ ಟು ಗೋ ವಿತೌಟ್ ಫುಡ್.
ಹಸಿವೆಯಿಂದ ನರಳಾಡುವುದು ಅಥವಾ ಹಸಿವೆಯಿಂದ ಆಗುವಂತ ಒಂದು ತೊಂದರೆ. ನೆಕ್ಸ್ಟ್, ಲಾಂಗ್ ವಿಂಟರ್. ವಿಂಟರ್ ವಿಚ್ ಲಾಸ್ಟ್ ಫಾರ್ ಎ ಲಾಂಗ್ ಟೈಮ್. ಹಿಯರ್ ಇಟ್ ಈಸ್ ಅಸ್ ಹಾರ್ಡ್ಶಿಪ್ ಅಂಡ್ ಸಫರಿಂಗ್. ಅಂದ್ರೆ ನರಳಾಟ ಅಥವಾ ನಿರಾಶೆ, ನೋವು ಅಥವಾ ಕಠಿಣ ಅಥವಾ ಕಠೋರತೆಯನ್ನ ಸೂಚಿಸುತ್ತೆ ಈ ಪೋಯಮ್. ಅರ್ಥ ಆಯ್ತು ನಿಮಗೆ ಈ ವರ್ಡ್ಸ್ ಗಳ ಮೀನಿಂಗು? ಸೊ ಈ ವರ್ಡ್ಸ್ ಗಳ ಮೀನಿಂಗ್ ಗೊತ್ತಾದ್ರೆ ನಾವು ಪೋಯಮ್ ಓದ್ಬೇಕಾದ್ರೆ ನಮ್ಗೆ ಈಸಿ ಆಗುತ್ತೆ. ಬರ್ಕೊಂಡ್ರ? ಓದಿ, ಮತ್ತೊಂದ್ಸಲ ಓದಿ, ಎಲ್ಲ ವರ್ಡ್ಸ್ ಗಳನ್ನ ಬರ್ಕೊಂಡು ಮತ್ತೊಂದ್ಸಲ ಓದಿ, ಪೋಯಮ್ ಕೂಡ ಒಂದ್ಸಲ ಓದಿ. ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದ್ರ ಎಕ್ಸ್ಪ್ಲನೇಷನ್ ಅನ್ನ ನೋಡೋಣ. ಓಕೆನಾ ಸ್ಟೂಡೆಂಟ್?